ಯಾಕೆಂದ್ರೆ ಪಾಪ ಮಾಡಿದವರಿಗಲ್ವ ಶಿಕ್ಷೆ ಆಗುವುದು, ತಪ್ಪಿಗಲ್ವ ಶಿಕ್ಷೆ. ಹಾಗಾಗಿ ಸುಯೋಧನ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗುತ್ತದೆ. ನಾವು ಯಾಕೆ ತಪ್ಪಿನಲ್ಲಿ ಸಿಕ್ಕಿಕೊಳ್ಳಬೇಕು ಅಂತ ಕೊನೆಗೂ ಸಂಧಿಯ ಪ್ರಯತ್ನ ಮಾಡದೆ ಉಳಿಲಿಕ್ಕಿಲ್ಲ ಅವನ ಮಾತಿನಿಂದ. ನೋಡೋಣ, ಯಾಕೆಂದ್ರೆ ಮತಭೇದ ಉಂಟಾಗಬಾರದಲ್ಲ. ಇವನ ಅಭಿಪ್ರಾಯ ಹೇಗುಂಟು, ಭೀಮನದ್ದು ಹೇಗುಂಟ ಯಾರಿಗೂ ಗೊತ್ತುಂಟು. ನೋಡೋಣ, ಕರೆದು ಕೇಳ್ತೇನೆ. ಭೀಮಾ, ಭೀಮಾ, ಬಂದು ನಿನ್ನ ಅಣ್ಣನಲ್ಲಿ ನಾನು ಮಾತನಾಡಿ ಅಣ್ಣನನ್ನು ಕರೆಸಿಕೊಂಡ. ಕುರುಭೂವರನ ಬಳಿಗೆ ಹೋಗಿ ಸಂಧಾನವನ್ನ ಮಾಡಿಕೊಂಡು ಬಾ ಅಂತ ನಿಮ್ಮ ಅಣ್ಣ ಹೇಳಿದ್ದಾನೆ. ಆ ಸಂಧಾನಕ್ಕೆ ಒಪ್ಪಬಹುದೇ ಆತ? ಅಲ್ಲ, ನಾನು ಆ ಪ್ರಯತ್ನ ಮಾಡಿಕೊಂಡು ಬಾ ಅಂತ ನಿನ್ನ ಅಣ್ಣ ನನ್ನನ್ನು ಈಗ ಕಳುಹಿಸುತ್ತಾ ಇದ್ದಾನೆ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ, ಅಣ್ಣನವರಿಗೆ ನೀತಿ ಮನ ಕೊಪ್ಪಿದರು. ಕೂದಲವನ್ನು ಗೌರವನಿದ್ದರನಿಗೆ ನಿನ್ನದು ಕೂಡ. ಅಣ್ಣನ ಅಭಿಪ್ರಾಯದಂತ ಹಸ್ತಿನಾವತಿಗೆ ಹೊರಟು ನಿಂತಿದ್ದೀಯ. ಹೌದು. ಸುಯೋಧನನಲ್ಲಿ ಸಂಧಾನ. ನಮ್ಮ ಅಭಿಪ್ರಾಯ ಏನು? ಕೃಷ್ಣ, ಅರ್ಧ ರಾಜ್ಯವನ್ನ ಕೇಳಬೇಕು. ಒಂದು ವೇಳೆ ಅಲ್ಲಗಳೆದರೆ 5 ಗ್ರಾಮವನ್ನಾದರೂ ಬೇಡಿ ಬಾ. ಇದು ಅವನ ಅಭಿಪ್ರಾಯ. ಹೌದು. ಆದ್ರೆ ನಾನು ನಿನ್ನಲ್ಲಿ ಹೇಳುವುದು, ಎಷ್ಟೇ ಹೇಳಿದ್ರು ಅಣ್ಣ ಧರ್ಮಾತ್ಮ, ಧರ್ಮವನ್ನು ತಿಳಿದವ. ಅಣ್ಣನವರಿಗೆ ಇದು ನೀತಿ ಅಂತ ಆದ್ರೆ, ಅಣ್ಣ ಹೇಳುವ ಮಾತು ಸರಿ ಅಂತ ನಿನ್ನ ಮನಸ್ಸಿಗೆ ಒಪ್ಪಿದರೆ 5 ಗ್ರಾಮ ಕೊಡ್ತಾನೆ ಇಲ್ಲ ಎನ್ನುವುದಕ್ಕಿಂತಲೂ ಸಮಸ್ತ ಭೂಮಂಡಲವನ್ನು ಹಂಗ ಕೊಡ್ತಾನೆ ಅಂತಾದ್ರು ಆ ದಿಸೆಯಲ್ಲಿ ನಮಗೇನು ದುಗುಡ. ಆದ್ರೆ ಇನ್ನೊಂದು ಅಭಿಪ್ರಾಯ, ಇಲ್ಲಿಯ ತನಕ ಯಾವ ಸಮಸ್ಯೆ ಎದುರಾದರೂ ತಮ್ಮಂದಿರ ಮುಖವನ್ನು ನೋಡಿದವ ಅಲ್ಲ ನಮ್ಮ ಅಣ್ಣ ಧರ್ಮರಾಜ. ಜಿಗುತ ಆಡುವಾಗಲಿ, ರಾಜಸೂಯ ಮಾಡುವ ಆ ಸಂದರ್ಭದಲ್ಲಾಗಲಿ, ಹೆಂಡತಿಯನ್ನ ಒತ್ತ ಇಡುವ ಆ ಕಾಲದಲ್ಲಾಗಲಿ ತಮ್ಮಂದಿರ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡಿದವ ಅಲ್ಲ. ಈಗ ಅಮ್ಮ ಕೇಳ್ತಾ ಇರುವುದು, ನೀನು ಕೇಳುವುದು? ನಾನು ಕೇಳ್ತಾ ಇದ್ದೆ. ನಮಗೇನಯ್ಯ ಕೇಳ್ತಿರುವುದು? ನಾನು ಹೊರತು ನಿಂತ ಮೇಲೆ ಸ್ವಲ್ಪ ನಿಂತ್ಕೊಳ್ಬೇಕು ದೇವರು ಅಂತ ಹೇಳಿದ್ರೆ ನನಗೆ ಕಷ್ಟ ಆಗುದಿಲ್ವಾ? ನಿನಗೆ ಸಮಸ್ಯೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಈ ವಿಷಯಕ್ಕೆ ಅಂತ ಕೇಳ್ಕೊಳ್ಳೋಣ ಅಂತ. ಏನು ತೊಂದರೆ ಇಲ್ಲ. ಅಣ್ಣನ ಅಭಿಪ್ರಾಯ ನಿನ್ನ ಅಭಿಪ್ರಾಯಕ್ಕೆ ಭಿನ್ನವಾದ ಅಭಿಪ್ರಾಯ ಈ ಕ್ಷಣದಲ್ಲಿಲ್ಲ. ಆಮೇಲೆ ಬದಲಾದ್ರೆ ಏನು ನಮಗ್ ಗೊತ್ತಿಲ್ಲ. ಅಣ್ಣನವರಿಗೆ ನೀತಿಯಾದ್ರೆ ನನ್ನ ಮನಸ್ಸಿಗೆ ಒಪ್ಪಿದ್ರೆ, ಗುರುರಾಯ ಕೊಡುವುದಿದ್ರೆ ನನಗಿನ್ನೇನು ದುಗುಡ. ಆದ್ರೂ ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಸಂಪೂರ್ಣ ಅವನಿಗೆ ಸಂತೋಷ ಇಲ್ಲ. ಹಾಗಂತ ಸ್ವತಂತ್ರವಾಗಿ ಹೇಳುವ ಮನಸ್ಥಿತಿ ಅವನಿಗಿಲ್ಲ. ಆಮೇಲೆ ಅರ್ಜುನಲ್ಲಿ ಕೇಳ್ತೇನೆ, ಅವ ಅಣ್ಣ ಹೇಳಿದ್ಮೇಲೆ ಮುಗೀತು ಅಂತ ಹೇಳ್ದ. ನಕುಲನು ಹಾಗೆ ಹೇಳಿದ. ಸಹದೇವನಲ್ಲಿ ಕೇಳಿದಾಗ ಅಣ್ಣ ಹೇಳಿದ್ರೆ ನಮ್ಮದು ವಿರೋಧ ಇಲ್ಲ, ಆದರೆ ಸಂಧಿಯ ಬೆಸುಗೆ ಹತ್ತದು, ಇಷ್ಟು ಮಾತ್ರ ಹೇಳಿದ್ದಾನೆ. ಯಾಕೆಂದ್ರೆ ನಾವು ಭವಿಷ್ಯ ಹೇಳುವ ಅಲ್ವಾ, ಅಷ್ಟನ್ನೇ ಹೇಳಿದ್ದಾನೆ. ಒಟ್ಟಾರೆ ಪ್ರಸಂಗ ನಾನು ತಿಳ್ಕೊಂಡಾಗ ಹೋಗ್ತಾ ಇಲ್ಲ. ಇದನ್ನ ತಿಳ್ಕೊಂಡಾಗ ಹೋಗಬೇಕು ಅಂತಾದ್ರೆ ಇಲ್ಲಿ ಒಂದು ಹೆಣ್ಣು ವೇಷದ ಅವಶ್ಯಕತೆ ಉಂಟು. ಅನಿಬರಿಂತೆನಲ ದ್ರುಪದ ನಂದನಯ್ಯ ಕೇಳುವೆನೆನುತ್ತ. ಸರಿ ಸರಿ. ಅನಿಬರಿಂತೆನಲ ದ್ರುಪದ ನಂದನಯ್ಯ ಕೇಳುವೆನೆನುತ್ತ ಚರರನು ಕ್ಷಣದೊಳಟ್ಟಲು, ಚರರನು ಕ್ಷಣದೊಳಟ್ಟಲು. ನನ್ನ ಮನಸ್ಸಲ್ಲಿರುವಂತೆ ಆಗಬೇಕು ಅಂತ ಆದ್ರೆ ಇವರು ಯಾರು ಹೇಳಿದ್ದು ಮುಖ್ಯ ಅಲ್ಲ. ನಮ್ಮ ತಂಗಿ ಇದ್ದಾಳಲ್ಲ ದ್ರುಪದ ನಂದನೆ, ಅವಳನ್ನ ಕರೆಸಿಕೊಳ್ಳದೆ ಯಾವ ಅಭಿಪ್ರಾಯಕ್ಕೂ ನಾನು ಬರುವ ಹಾಗಿಲ್ಲ.
ಹಾಗಾಗಿ ಚಾರನೋರ್ವನನ್ನು ಅಟ್ಟಿ ಅವಳನ್ನ ಇಲ್ಲಿ ಬರಿಸಿಕೊಳ್ತೇನೆ ನೋಡು. ರಣವ ಗಂಟಿ ಕುವನೆ ಮುರರಿಪು ರಣವ ಗಂಟಿ ಕುವನೆ ಮುರರಿಪು ಸನುಮತವಿದೆಂದ ಬಲೆ ಸನುಮತವಿದೆಂದ ಬಲೆ ಹೊನ್ನೊಂದೊಣವನೇರಿಯೇ ಪೊರಟಳ ಭುಜಾಕ್ಷಿಯರ ಗಡಣದಲ್ಲಿ ಹೊನ್ನೊಂದೊಣವನೇರಿಯೇ ಪೊರಟಳು ಪೊರಟಳು ಹೊನ್ನೊಂದೊಣವನೇರಿಯ ಪೊರಟಳ ಭುಜಾಕ್ಷಿಯರ ಗಡನದಲ್ಲಿ ಆ ಆ ಆ ರಣವ ಗಂಟೆ ಕೋನೆ ಮುರರಿಪು. ಪ್ರಶ್ನೆ ಬೇಕಿಲ್ಲ, ಉತ್ತರ ಎನ್ನುವುದು ಸುಸ್ಪಷ್ಟ. ರಣವ ಗಂಟೆ ಕೋನು ಮುರರಿಪು. ದ್ರೌಪದಿ ಇಷ್ಟು ದಿವಸಗಳ ಮಹಾ ತಪಸ್ಸಿನ ಆ ಫಲ ಸಿದ್ಧಿಸುವಂತ ಯೋಗ ತಾನಾಗಿ ಬಂದಿದೆ. ಕೃಷ್ಣನಿಂದ ಕರೆಯೇ ಬಂತು, ಸಭೆಗೆ ಬರಬೇಕೆಂಬ ಹಾಗೆ ದೂತನವರು ಅಲ್ಲೇ ವರ್ತಮಾನವನ್ನು ಅರುಹಿದ್ದಾನೆ. ಇಂಥ ಮಹೋತ್ಸವದ ಸಂದರ್ಭ, ಸಂತೋಷಕರವಾಗಿರುವಂಥ ಈ ವಿಷಯ, ಆ ಕಾರಣಕ್ಕಾಗಿ ಹಲವು ಜನ ಸ್ತ್ರೀಯರನ್ನ ಒಳಗೊಂಡು ಹೊನ್ನಿನ ಅಂದಣವನ್ನು ಏರಿ ಆದಷ್ಟು ಬೇಗ ಕೃಷ್ಣ ಸ್ವಾಮಿನೇ ಕಾಣಲಿಕ್ಕೆ ಸಭಾಭವನತ್ತ ಹೋಗ್ತೇನಂತೆ. ಸಿರಿವಂತೆಯು ಬಂದಂದಣವಿಲಿದನಿಲ ಜಗೆರಗಲ್ ಬಂದಂದಣವಿಲಿದನಿಲ ಜಗೆರಗಲ್ ಕಂತುವಿನ ರಗಿಣಿಯಂ ಕಂಡಂತ ಕರಣದಿ ತಳಗಿಸುದೆಂದಂ ಸದಿಯೊಳು ಆ ಶರಣು. ಆಶ್ಚರ್ಯ ಎಣಿಸಿದವಳೆಲ್ಲ ನಾನು ನಿಮ್ಮನ್ನ ಇಲ್ಲಿ ಏನು ಹಾಗೆ ನೋಡ್ತಾ ಇದ್ದೀರಿ? ಮದುವೆ ಆಗ ವಸ್ತ್ರ ನೋಡಿದ ಹಾಗೆ. ನಿನ್ನನ್ನು ನೋಡಿದ್ರೆ ಇನ್ನು ನೋಡ್ಬೇಕು, ಮತ್ತೆ ನೋಡ್ಬೇಕು ಅಂತ ಇಷ್ಟು ವರ್ಷ ಆದ ನಂತರನೂ ಹಾಗೆ ಅಂತ ಹೇಳಿದ್ರೆ, ಮತ್ತೆ 13 ವರ್ಷಗಳ ಹಿಂದೆ ಇಂತಹ ಪಟ್ಟೆ ಪೀತಾಂಬರವನ್ನುಟ್ಟು ಅಂಗಾಂಗಗಳಿಗೆ ಬಂಗಾರವನ್ನು ಧರಿಸಿಕೊಂಡು ಶೃಂಗಾರದಿಂದ ಒಲಪು ವೈಯಾರದಿಂದ ಬೆಡಗು ಬಿನ್ನಾಣವನ್ನು ಬೀರ್ತಾ ಓಡಾಡ್ತಾ ಇದ್ದವು. ಒಲಪು ವೈಯಾರ ಸಾಯ್ಲಿ, ಬಟ್ಟೆಯಿಂದ ನಾನು ಬಿಡಿಸಿ ಹುಟ್ಟದ್ದೇ ಇವತ್ತು. ಇಂದು ನೋಡ್ತಾ ಇದ್ರೆ ಒಂದಿನ ನೆನಪಿಂದ ಆಗ್ತಾ ಇದೆ. ಅದೇನು ಎಲ್ಲಿ ಕೇಳಿ, ಹಬ್ಬಕ್ಕೆ ಹೊರಟವಳು ನಾನು. ಹಬ್ಬಕ್ಕೆ? ಹೌದು. ಎಲ್ಲಿ ಹಬ್ಬ? ಈ ಅಲಂಕಾರ ಯಾಕೆಂದು ಮಾಡ್ಕೊಂಡ್ರಿ? ಯಾವ ಹಬ್ಬ? ಸುಮ್ಮನೆ ಹಬ್ಬ ಅಲ್ಲ, ಮಾರಿ ಹಬ್ಬ. ಮಾರಿ ಹಬ್ಬಕ್ಕೆ ಹೊರಟವಳು. ಮಾರಿ ಹಬ್ಬ? ಬರೇ ಮಾರಿ ಹಬ್ಬ ಅಲ್ಲ, ರಣಮಾರಿ ಹಬ್ಬ. ರಣಮಾರಿ? ಹೌದು. ಅದೆಲ್ಲೇ ರಣಮಾರಿ ಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಾಂದಿ, ಕೆಲವೇ ದಿವಸ ಕಳೆದು ಪೂರ್ಣಾಹುತಿ. ಏನೆಲ್ಲ ಹಾಗೆಲ್ಲ ಹೇಳಿದ್ರೆ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಶಂಕದಿಂದ ಬಿದ್ದಾಗಲೇ ತೀರ್ಥ. ನನ್ನ ಬಾಯಿಂದಲೇ ಕೇಳು ಅಭಿಲಾಷಿಯ. ಹೌದು, ಕೇಳಿ. ಸಭಾಭವನದ ಕರೆಯವನ್ನು ಬಂತು. ನನ್ನನ್ನೇ ಶ್ರೀಕೃಷ್ಣ ಹಸ್ತನಾವತಿ ಹೊರಟಿದ್ದಾನಂತೆ. ಯುದ್ಧವನ್ನು ಗಂಟಿಕ್ಕಬೇಕೆಂಬ ಘನ ಉದ್ದೇಶದಿಂದಾಗಿ, ಈ ಶುಭ ಸುದ್ದಿಯನ್ನು ನನಗೆ ಹೇಳಬೇಕೆಂಬ ಆಕಾಂಕ್ಷೆಯಿಂದಾಗಿ ಬರ ಹೇಳಿದ. ಅದೇನು ನೀವಿಲ್ಲಿ ಹೇಳಿ ಹೋಗೋಣ ಇಬ್ಬರು ಜೊತೆಗೂಡಿ. ಈ ಸಂಭ್ರಮ ಇದಕ್ಕಾಗಿ. ಹೌದು. ಅಯ್ಯ, ನಿನ್ನ ಸಂತೋಷ ಮನೆಗೆ ಬೆಂಕಿ ಬೀಳಲಿ. ಏನ್ ಹೇಳ್ತಾ ಇದ್ದೀಯ ನೀನು? ಹಾಗಲ್ಲ. ಕೋಮಲಾಂಗಿ ಕೇಳು ದಿನ್ನತ ಕೋಮಲಾಂಗಿ ಕೇಳೆ ಕೋಮಲಾಂಗಿ ಕೇಳೆ ಮದಗ ಜಗಾಮಿನಿ ಪಾಂಚಾಲ ಮದಗ ಜಗಾಮಿನಿ ಪಾಂಚಾಲ ಮದಗ ಜಗಾಮಿನಿ ಪಾಂಚಾಲ ಕಾಮುಕ ಗುರು ಭೂಕಾಂತನ ನಿಳಯಗೆ ಕಾಮುಕ ಗುರು ಭೂಕಾಂತನ ನಿಳಯಗೆ ಸ್ವಾಮಿಯ ಧರ್ಮಜ ಸಂದಿಗಗೊಳುಗುವ
ಸಂಧಿಗೆ ಧರ್ಮಜಗಳು ಪ್ರಿಯೆ, ಅಂದರೆ ನಿನ್ನ ಅಂಗಾಂಗಗಳು ಮನಮೋಹಕವಾಗಿ ಕಂಗೊಳಿಸ್ತಾ ಇದೆ. ನಿನ್ನ ಮನಸ್ಸು ಈಗ ಅರಳಿ ನಿಂತಿದೆ. ದೀರ್ಘಕಾಲದ ಅಭಿಲಾಷೆ ಪೂರೈಸುವ ಸುಸಂದರ್ಭ ಒದಗಿ ಬರ್ತಾ ಇದೆ. ಮೊಳಕೆ ಬಿಟ್ಟು ಅದು ಸಸಿಯಾಗಿ ಹೆಮ್ಮರವಾಗಿ ಫಲ ಬಿಡುವಂತಹ ಸಮಯ. ಹಾಗಲ್ಲ, ಇಷ್ಟು ವರ್ಷಗಳ ಪಟ್ಟಿರುವಂತಹ ಕಷ್ಟದ ಪರಿಮಾರ್ಜನೆ ದಿವಸ. ಆದ್ರೆ ನೀನು ಎಣಿಸಿಕೊಂಡ ಹಾಗೆ ವಿಷಯ ಇಲ್ಲ ಈಗ. ಯಾಕೆ ಅಂದ್ರೆ ಏನು? ನಮ್ಮ ಅಣ್ಣನಾದಂತಹ ಧರ್ಮರಾಜ ಶ್ರೀಕೃಷ್ಣನನ್ನ ಕೌರವನಲ್ಲಿ ಕಳಿಸುವುದಕ್ಕೆ ಕಾರಣ ಏನು? ನನಗೆ ಗೊತ್ತು. ಹ, ತಂಗಿಯ ಸಂಕಲ್ಪ ಏನೆಂಬುದಾಗಿ ಅಣ್ಣ ಅರ್ಥ ಮಾಡಿಕೊಂಡಿದ್ದಾನೆ. ಹ, ಕೌರವನ ಜೊತೆ ಯುದ್ಧವನ್ನು ಗಂಟಿಕ್ಕಬೇಕೆಂಬ ಕಾರಣಕ್ಕಾಗಿ ಅಣ್ಣ ಪಂಚಾಂಗವನ್ನು ಗಟ್ಟಿ ಮಾಡ್ತಾ ಇದ್ದಾನೆ. ಹಾಗಲ್ಲ, ಮತ್ತೆ ಹೇಗೆ? ಕಥೆಯೇ ಬೇರೆ. ನನಗೆ ಗೊತ್ತಿಲ್ಲ ಕಥೆನ. ನಿನಗೆ ಗೊತ್ತಿಲ್ಲ ಅದು. ಏನದು? ನಮ್ಮಣ್ಣ ಸಂಧಿಗಾಗಿ ಕಳಿಸ್ತಾ ಇದ್ದಾನೆ ಕೃಷ್ಣನನ್ನ. ಕೃಷ್ಣನನ್ನು ಅಲ್ಲಿ ಕಳುಹುವುದು ಸಂಧಿಗಾಗಿಯ? ಸಂಧಿಗಾಗಿ ಯುದ್ಧ ಬೇಡ ಎನ್ನುವುದು ನಮ್ಮ ಅಣ್ಣನ. ಆ ದುಷ್ಟ ಕೌರವನ ಜೊತೆ ಸಂಧಿಯ? ಅವ ದುಷ್ಟ ಅಂತ. ಆತನ ದುಷ್ಕೃತವು ಆತನ ದುಷ್ಕೃತವು ಮಗುಳಿಂದಾತನ ಪೊರ್ದುವು ಮಗುಳಿಂದಾತನ ಪೊರ್ದುವು ಆತನೊಳನು ವರಯಾತಕ್ಕೆ ನಮಗೆ ಆತನೊಳನು ವರಯಾತಕ್ಕೆ ನಮಗೆಂದಾತನೊಳೈದೂರೀತನು ಬೇಡುವ ಆತನೊಳನು ವರಯಾತಕ್ಕೆ ನಮಗೆಂದಾತನೊಳೈದೂರ್ ಈತನು ಬೇಡುವ. ಅಂದರೆ ನಮ್ಮ ಅಣ್ಣ ಅವ ದುಷ್ಟ, ಅವ ಕೆಟ್ಟವ. ಅವ ನಮ್ಮ ಸಂಬಂಧದಲ್ಲಿ ಗೈದಂತಹ ಅಪಚಾರಗಳು, ಅನ್ಯಾಯಗಳು ಒಂದೋ ಎರಡು ಅಂತಲ್ಲ, 1000 ಇರಬಹುದು. ಅದು ಏನೇ ಇದ್ದರೂ ಅದು ಆತನಿಗೆ ಬಿಟ್ಟ ವಿಚಾರ. ನಾವು ಧರ್ಮದ ಎಲೆಯನ್ನು ಮೀರಬಾರದು, ಸಂಧಾನವೇ ಆಗಬೇಕು ಎಂಬುದಾಗಿ ಕೃಷ್ಣನಲ್ಲಿ ತಿಳಿಸಿದ್ದಾನೆ. ನೇರವಾಗಿ ಹೋಗಿ ಅರ್ಧ ರಾಜ್ಯವನ್ನು ಕೇಳಬೇಕು. ಅವ ಅರ್ಧ ರಾಜ್ಯ ಕೊಡುವುದಕ್ಕೆ ಒಪ್ಪುವುದಿಲ್ಲ ಅಂತ ಆದರೆ ಕೊನೆಯ ಪಕ್ಷ 5 ಗ್ರಾಮ ಕೇಳುವುದಲ್ಲ, ಕೌರವನಲ್ಲಿ ಸೆರಗೊಡ್ಡಿ ಬೇಡಬೇಕಂತ. 5 ಗ್ರಾಮ? ಹೌದು, ಅದನ್ನಾದರೂ ಬೇಡಿ ಪಡೆದುಕೊಂಡು ಬರಬೇಕು ಎಂಬುದಾಗಿ ಅಣ್ಣನ ವಿಚಾರ. ಹೇಮ, ಹ? ಹೇಮ, ಏನು ಈ ಮಾತಿಗೆ ನೀವೆಲ್ಲರೂ ಒಪ್ಪಿದ್ರ? ಯಾರು? ನಾನು ನಾವೆಲ್ಲವರಿದಕ್ಕೆ ನಾವೆಲ್ಲವರಿದಕ್ಕೆ ಒಪ್ಪಿಗೆ ವಿಷಯೋತ್ಸವಕ್ಕೆ ಒಪ್ಪಿಗೆ ವಿಷಯೋತ್ಸವಕ್ಕೆ ಭಾವಕ್ಕೆ ನಿನ್ನಯ ಭಾವಗಳೇನು ಭಾವಕ್ಕೆ ನಿನ್ನಯ ಭಾವಗಳೇನು ಭಾವಕ್ಕೆ ನಿನ್ನಯ ಭಾವಗಳೇನೆನಲಾವನಿದಯ ಮೊಗದಾವರೆ ಕಂದಿದು. ಅಯ್ಯೋ, ಒಪ್ಪಿದ್ರೆ ನೀವೆಲ್ಲ? ಏನು ಹೇಳಲ್ಲ ನಿನಗೆ? ಅಣ್ಣ ಈ ಅಭಿಪ್ರಾಯವನ್ನು ಸೂಚಿಸುತ್ತಾನೆ ಅಂತ ಆದ ಮೇಲೆ ಮತ್ತೆ ನಾನು ಬೇರೆ, ಅರ್ಜುನ ಬೇರೆ, ನಕುಲ ಸಹದೇವರು ಬೇರೆ ಅಂತೆ ಎಣಿಸುವುದಕ್ಕೆ ಸಾಧ್ಯ ಉಂಟೇನೆ? ನಮ್ಮೆಲ್ಲರ ಒಪ್ಪಿಗೆ ಈ ವಿಚಾರದಲ್ಲಿ ಉಂಟು, ಅನುಮಾನವೇ ಇಲ್ಲ. ನಾವೆಲ್ಲವರು ಇಂದಲ್ಲ ನಾಳೆ ಯುದ್ಧ ಆಗಬಹುದೆನ್ನುವ ನಿರೀಕ್ಷೆಯಲ್ಲಿದ್ದೇವೆ. ಅದು ನಮ್ಮ ಅಣ್ಣ ಧರ್ಮರಾಜ ಆಗಲ್ಲ. ಸಂಗ್ರಾಮ ಬೇಡ, ಸಂಧಾನ ಆದೀತು, ಕೇಳಿ ಬೇಡಿ ಪಡೆದುಕೊಂಡು ಬರಬೇಕು. ಅದು ವಿಷಯ ಸತ್ಯ. ನಾವೆಲ್ಲ ಇದೊಂದು ಸಂಭ್ರಮ, ಬೆವರನ್ನು ಸುರಿಸಬೇಕಾದ ಅಗತ್ಯ ಇಲ್ಲ, ನೆತ್ತರದ ಹೊಳೆ ಹರಿಯುವುದಿಲ್ಲ, ಯುದ್ಧ ನಿಲ್ಲುತ್ತದೆ, ಸಂಧಿ ಆಗಲ್ಪಡುತ್ತದೆ ಎನ್ನುವ ಸಂತೋಷದಲ್ಲಿದ್ದೇವೆ. ನಮಗೆಲ್ಲ ಈ ಸಂತೋಷ ಸಡಗರ ಇದ್ದರೆ ನಿನ್ನ ಮುಖದಲ್ಲಿ ಭಾವ ಬದಲಾಗ್ತಾ ಇದೆಯಲ್ಲ.
ಇದು ಯಾಕೆ ಅಂತ ನಮಗೆ ಅರ್ಥ ಆಗುದಿಲ್ಲ. ಸಂಧಿಜೆ ಕಲಿ ಭೀಮನಿನಗಾನಂದವೇ ಆನಂದವೇ ನಿನಗಾನಂದವೇ ಕುರುಭೂಪನೊಳು ಹಿತ ಬಂದುದೇ ಕುರುಭೂಪನೊಳು ಹಿತ ಬಂದುದೇ ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ ಚಂದದೊಳಗಿನ್ನೊಮ್ಮೆ ನುಡಿ ಮೊದಲೆಂದ ವಚನವ ಚಂದದೊಳಗಿನ್ನೊಮ್ಮೆ ನುಡಿ ಮೊದಲೆಂದ ವಚನವ ನುಡಿ ಮೊದಲೆಂದ ವಚನವ ನುಡಿ ನೀ ನುಡಿ ನುಡಿ ಮೊದಲೆಂದ ವಚನವ ಶಿವ ಶಿವ ನೀವಿಂದು ಕೈಗೊಂಡಿರೆ ಯತಿತ್ವವ ಶಿವ ಶಿವ ನೀವಿಂದು ಕೈಗೊಂಡಿರೆ ಯತಿತ್ವವನೆಂದು ಹೊರಳಿದಳು ಆ ಏನಯ್ಯ ಪವನ ಜನ ಏನಯ್ಯ ಪವನ ಜನ ಕೌರವನಿಗೆ ನಾನೇ ದುರ್ಜನಳಾದನೆ ಕೌರವನಿಗೆ ನಾನೇ ದುರ್ಜನಳಾದನೆ ಹೀನಾವೃತ್ತಿಯ ಆಳ್ದಿರೆ ಹೀನಾವೃತ್ತಿಯ ತಾಳ್ದಿರೆ ನೀವೈವರಿತು ನೀವೈವರಿತು ಪ್ರಾಣಕ್ಕೆ ಬಗೆಯಾದಿರೆ ನೀವೈವರಿತು ಪ್ರಾಣಕ್ಕೆ ಬಗೆಯಾದಿರೆ ಏನು ಏನೇ ನಾನ್ ಸೋತೆ ಭೀಮ. ಬದುಕಿನಲ್ಲಿ ನಾ ಸೋತೆ ಸೋತೆ ಹ? ಇಲ್ಲ ಬರೇ ಸೋತದ್ದಲ್ಲ ಮತ್ತೆ ಸತ್ತ ನಾನು ಈ ಕ್ಷಣದಲ್ಲಿ ಯಾಕೆ ಹಾಗೆಲ್ಲ ಹೇಳ್ತಾ ಇದ್ದೀಯ? ಬದುಕಿನಲ್ಲಿ ಪ್ರಥಮ ಬಾರಿ ಹತಾಶೆಯ ಮನೋಭಾವ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆಯೋ 5 ಜನನ ಗಂಡಂದಿರು ಇವ್ರನ್ನ ಒಟ್ಟಾಗಿ ಈವರೆಗೆ ಸಾಗಿಸಿಗೆ ಬಂದವಳು ನಾನೇನೋ ಭ್ರಮೆಯಲ್ಲಿದ್ದೆ. ಆದ್ರೆ ನನಗೀಗ ಅರ್ಥ ಆಗ್ತಾ ಇದೆ, ಏನು ನಾನು ಕೈಗೊಂಡಿರುವಂತಹ ಕಾರ್ಯದಲ್ಲಿ ವಿಫಲಳಾದೆ ನಾನು. ನನ್ನ ಸಂಸಾರ ನನ್ನ ಗಂಡಂದಿರಿಂದಾಗಿ ಗಂಡನ ಕೊರಡನ್ನ ತೇದ ಹಾಗೆ ಬದುಕನ್ನ ಸವಸಿದನಲ್ಲೋ. ನಾ ಪಡೆದಂತ ಬದುಕಿನಲ್ಲಿ ಇಷ್ಟೇಯ ಯಾಜ್ಞ ಸೇರಿ ನಾನು ತಾನೆ ಹೌದು ಬೆಂಕಿಯಲ್ಲಿ ಹುಟ್ಟಿದವಳು. ಅದಕ್ಕಾಗಿ ನನ್ನ ಈ ಬಾಳೆಲ್ಲ ಬೇಯ್ತಾ ಇದೆಯಾ, ಬದುಕೆಲ್ಲ ಈ ಬಗೆಯಲ್ಲಿ ಉರಿತಾ ಇದೆಯಾ, ಸಂಧೆಯನ್ನ ಮಾಡಿಕೊಳ್ಳಬೇಕೆನ್ನುವಂತ ಈ ವಿಷಯ ಅದು ನಿನ್ನ ಪಾಲಿಗೆ ವಿಜಯೋತ್ಸವವಾಗಿ ಹೋಯ್ತಲ್ಲ. ಹೌದು ಮದುವೆ ಆಗಿ ಇದು ಹೌದು, ಅಲ್ಲ ಇದು ಹೇಳೋದಕ್ಕೆ ಏನು ತೊಂದರೆ ಅಂತ. ಮದುವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ಹ ಈ ಹೆಂಡತಿ ಅಂತ ದ್ರೌಪದಿ ಏನೆಂಬುದು ನಿಮ್ಗೆ ಆ ಯಾರಿಗಾದ್ರೂ ಅರ್ಥ ಆಗಿದೆಯಾ? ನಿಮ್ಮ ಐವರನ್ನ ಮದುವೆ ಆಗಿರುವಂತಹ ಸಂದರ್ಭ ಇದು 1 ಜನ್ಮದ ಪುಣ್ಯ ಅಲ್ಲ, 7 ಜನ್ಮಗಳ ಪುಣ್ಯದ ಪ್ರಭಾವ ಎಂಬುದಾಗಿ ಭಾವಿಸಿದವಳು ನಾನು. ಈಗ ನನಗೆ ಅರ್ಥ ಆಗ್ತಾ ಇದೆ, 7 ಜನ್ಮದ ಪುಣ್ಯದ ಪ್ರಭಾವ ಅಲ್ಲ ಇದು, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪದ ಫಲ ನಿಮ್ಮ 5 ಹೆಂಡತಿಯಾಗುವ ಹಾಗಾಯಿತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಒಬ್ಬನೇ ಒಬ್ಬ ಗಂಡನನ್ನ ಪಡೆದಿರುವಂತ ಯಾವುದೇ ಹೆಣ್ಣು ಲೋಕದಲ್ಲಿ ಸಂತೋಷದಿಂದ ಸುಖದಿಂದ ಬಾಳ್ತಾಳೆ, ಬದುಕುತ್ತಾಳೆ. ನಾನು ಒಬ್ಬರಲ್ಲಿ ಇಬ್ಬರಲ್ಲ 5 ಜನ ಲೋಕದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹವರ ಮಡದಿಯಾಗಿದ್ದವಳು. ಹಾಗೆ ಕೇಳ್ತೀಯ,
ಗಂಡ ದುಡಿದು ಹೆಂಡತಿಯ ಬದುಕನ್ನ ಚೆನ್ನಾಗಿ ಇಟ್ಟುಕೊಳ್ಬೇಕಿದ್ರೆ ಸಾಕಬೇಕಾದ್ದು ಧರ್ಮ ಲೋಕದಲ್ಲಿ. ಹೌದು. ನಾಚಿಕಾಗುದಲ್ಲಿ ಮಾತನಾಡ್ಲಿಕ್ಕೆ ಏನ್ ಹೌದು? 13 ವರ್ಷಗಳಾಯ್ತು ನಿಮ್ಮ ಐವರು ದ್ರೌಪದಿ ನೆನಪಿದೆಯಾ? ಸೂರ್ಯ ಭಗವಾನನಿಂದ ಬಂದಿರುವಂತ ಅಕ್ಷಯ ಪಾತ್ರೆಯಿಂದ ಅನ್ನ ಮಾಡಿ 5 ಜನ ಗಂಡನ ಹೊಟ್ಟ ಹೊರಿತಂದವಳು ಈ ದ್ರೌಪದಿ. ಲಾಟದಲ್ಲಿ ಬಲಾಢ್ಯರಲ್ಲ ನೀವು? ಬೆಂಕಿ ಬಿತ್ತು ನಿಮ್ಮ ಬಲಾಢ್ಯತನಕ್ಕೆ. ಕೈ ಹಿಡಿದ ಒಬ್ಬ ಹೆಂಡತಿಯನ್ನ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಹೋದವರು ನೀವು. ಹಾಗೆ ಕೇಳ್ತೀಯಾ? ಎಂತದು ನನಗೆ ಗೊತ್ತಾಗಿದೆ. ಎಲ್ಲ ಸ್ವಾರ್ಥಗಳು ನೀವು. ನಾವು ದ್ರೌಪದಿ ಮಹಾರಾಜನ ಮಗಳಾಗಿ ಹುಟ್ಟಿರುವಂತಹ ನಾನು ಕಷ್ಟ ಎನ್ನುವ ಶಬ್ದದ ಅರ್ಥವನ್ನೇ ಕಂಡವಳಲ್ಲವೋ? ನಿಮ್ಮ ಕೈ ಹಿಡಿದು ಯಾವತ್ತು ನಿಮ್ಮ ಮನೆ ಅಂಗಳಕ್ಕೆ ಬಂದೆನೋ ಕಷ್ಟ ಕಷ್ಟ ಮರೆತರೆಲ್ಲರೂ ಮರೆಯಲಾದ ದಿನಗಳು 2 ಈ ದ್ರೌಪದಿ ಬದುಕಿನಲ್ಲಿ ಗೊತ್ತಾ? ನಿಮ್ಮ ಬೆನ್ನ ಹಿಂದೆ ದ್ರೌಪದಿಯ ಸ್ವಯಂವರ ಆಗಿ ಬಂದಾಗ ನನ್ನ ಅತ್ತೆ ಕುಂತಿ ಹತ್ರ ಧರ್ಮರಾಯ ಹೇಳಿದ, ಹೆಣ್ಣನ್ನು ತಂದೆವೇ ಎಂಬುದಾಗಿ. ಆದ್ರೆ ಅತ್ತೆ ಕುಂತಿಗೆ ಏನೆನಿಸಿತು? ಹಣ್ಣನ್ನು ಹಂಚಿಕೊಂಡು ತಿನ್ನಿ ಎಂಬುದಾಗಿ ಹೇಳಿದಳು ನನ್ನ ಅತ್ತೆ. ಹೇಳಿದಂತು ಹಣ್ಣನ್ನು ಹಂಚಿಕೊಂಡು ತಿಂದಿದ್ದಲ್ಲ ನೀವು, ಹೆಣ್ಣನ್ನು ಹೆಚ್ಚಿ ಹೆಚ್ಚಿ ಹೆಚ್ಚು ಹೆಚ್ಚು ತಿಂದು ಹಾಕಿದ್ರಿ ನೀವು ಇಷ್ಟು ದಿವಸ. ಹೋಗಲಿ, ಭೀಷ್ಮಾಚಾರ್ಯ ವರ್ತಮಾನ ಬಂತು. ನನ್ನ ಹಸ್ತಿನಾವತಿಗೆ ಕರೆಸಿಕೊಂಡ್ರವರು ಚಂದ್ರವಂಶದ ಸೌಭಾಗ್ಯದ ಸೊಸೆ, ಅದು ಹಿರಿಯ ಸೊಸೆ ಈ ದ್ರೌಪದಿ. ಅಂಜುತ್ತಾ ಒಳಗುತ್ತಾ ನಿಮ್ಮೈವರ ಬೆನ್ನ ಹಿಂದೆ ಹಿಡಿದು ಹಸ್ತಿನಾವತಿಯ ಅಂಗಳಕ್ಕೆ ಕಾಲಿಟ್ಟವಳು ನಾನು. ಎಂಥ ಸಂಭ್ರಮ! ಅಂಥ ಸೌಭಾಗ್ಯದ ಸೊಸೆಯಾಗುವಂತ ಪಟ್ಟ ನನ್ನ ಪಾಲಿಗೆ ಸಂತೋಷ ಪಟ್ಟೆ, ಮರೆಯಲಾರೆ ಆ ದಿನವನ್ನ. ಆದ್ರೆ ಯಾವ ಮನೆ ಅಂಗಳದಲ್ಲಿ ಈ ಹೆಣ್ಣಿಗೆ ಮಾನ ಸನ್ಮಾನಗಳಾಯಿತೋ ಅದೇ ಮನೆ ಅಂಗಳದಲ್ಲಿ ಏಕವಸ್ತ್ರ ಧಾರಣಿಯಾಗಿ ರಜಸ್ವಲೆಯಾಗಿ ನಿಂತಿರುವಂತಹ ಸಂದರ್ಭ ದುಷ್ಟ ಕೌರವ ಸೇರದಲ್ಲ. ಮುಂದಲೇ ಏನು ಬಿಡಿದು ಮುಂದರೆಯನು ಬಿಡಿದು ನಿಮ್ಮಯ ಕಣ್ಣ ಮುಂದೆ ಸೀರೆಯ ಸೆಳೆದು ನಿಮ್ಮಯ ಕಣ್ಣ ಮುಂದೆ ಸೀರೆಯ ಸೆಳೆದು 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 ಬಂಧಿಸಿರುವ ಮುಡಿಯ ಬಂಧಿಸಿರುವ ಮುಡಿಯ ಸುಲಿದೂದ 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 ಕಂಗಳಿಂದ ನೋಡಿದಿರರ್ತಿಯ ಸುಲಿದುದ ಕಂಗಳಿಂದ ನೋಡಿದಿರರ್ತಿಯ ತರನೆ ಮಂಡ ಹಿಡಿದು ಎಳೆದು ಆತ ಸೀರೆ ಸೆಳೆಯಲು ಉದ್ಯುಕ್ತನಾದಾಗ ಕಣ್ಣಾಲಿ ಕಣ್ಣಿಟ್ಟು ನೋಡ್ತಾ ನಿಂತಲ್ಲ ನೀವು 5 ಜನ. ನಾನು ನಮ್ಮ ಹೆಂಡತಿಯ ಮಾನ ಹರಣ ಆಗುವಂತ ಸಂದರ್ಭ. ಅಂಗವಿಕಲನಾಗಿರ್ಲಿ ವಿಕಲಾಂಗನೇ ಆಗಿರ್ಲಿ ತನ್ನ ದೇಹದಲ್ಲಿರುವಂತಹ ಜೀವವನ್ನು ಒತ್ತೆ ಇಟ್ಟಾದ್ರೂ ಹೆಂಡತಿಯ ಮಾನವನ್ನು ಕಾಪಾಡ್ತಾನೆ. ತುಂಬಿರುವಂತಹ ಸಭೆ, ಬಲಾನ್ವಿತರಾಗುವಂಥ ನೀವು 5 ಜನ ನಿಮ್ಮ ಎದುರುಗಡೆಯಲ್ಲಿ ಮಾನ ಹಾನಿಗೆ ಒಳಗಾಗಿ ಇಷ್ಟೆಲ್ಲ ಸಹಿಸಿದೆ. ಆದ್ರೂ ನಮ್ಮ ಸಂಗಡ ಇದೆಯಲ್ಲ, ನೀನು ಯಾಕೆ ಬಿಟ್ಟು? ಸತ್ಯವನ್ನೇ ಮೀರಬಾರ್ದೆನ್ನುವ ಒಂದೇ ಒಂದು ಆಕಾಂಕ್ಷೆಯಿಂದಾಗಿ ನಾನು ನಿಮ್ಮ ಬೆನ್ನ ಹಿಂದೆ ಬಂದವಳು. ಒಂದಲ್ಲ 2 ನೀನು ಯೋಚನೆ ಮಾಡೋ. ಯಾವುದೇ ಹೆಣ್ಣು ಎಷ್ಟೇ ಕಷ್ಟ ಬಂದು ಸ್ವಾಭಿಮಾನಿಯಾಗಿ ಬದುಕಲಿ ಇಷ್ಟಪಡ್ತಾರೆ. ತಿರುಗಿ ಅಪ್ಪನ ಮನೆಯ ಋಣಕ್ಕೆ ಗಂಟು ಬೀಳಲಿಕ್ಕೆ ಇಷ್ಟಪಡಲಾರಳು. ನಾನೇ ಹಡೆದವರು ಉಪ ಪಾಂಡವರೈವರು. ಮಾತೆಯ ಮಮಕಾರನ ಬದಿಗಿರ್ತಿ ಅಪ್ಪನ ಮನೆಗೆ ಕಳಿಸ್ಕೊಟ್ಟು ನಿಮ್ಮ ಇದನ್ನಿಂದ ಬಂದಲ್ಲ. ಆಗಲೇ ನನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಒಟ್ಟಿನ ಮೇಲೆ ಈ ಹೆಣ್ಣನ್ನ ಬೇರೆಯವರ ಮನೆಯಿಂದ ಕರೆತಂದು ಕೊಲ್ತಾ ಇದ್ದೀರಿ ನೀವು.
ಲವನೆ ತಾನದಿ ಮರುಗುದಿರಲು ಲವನೆ ತಾನದಿ ಮರುಗುದಿರಲು ಕಲಿ ಮರುತ್ಸುತ ನುಡಿದ ಎನ್ನಿದ್ದೀರ ಅಳಲದಿರು 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 ನಾ ಮಾಡ್ಬುದೇನರಿ ಭಟರ ಮುಂದಿರಲಿ ತಿಳುಗು ಯಮಜಗೆ ತಿಳುಗು ಯಮಜಗೆ ನರಗೆ ಕೃಷ್ಣಗೆ ತಿಳುಗು ಯಮಜಗೆ ನರಗೆ ಕೃಷ್ಣಗೆ ಒಲಿಸಿ ನಕುಲೋದಿಗಳನ್ನು ಮೂದಲಿಸಿ ರೋಷವ ಏಳಿಸು ರೋಷವ ಏಳಿಸು ರೋಷವ ಏಳಿಸು ಮನಸ್ಸಿಗೆ ಬಂದಾಗ ಮಾತಾಡಬೇಡ, ಎಚ್ಚರ ಉಳಿಯಲಿ. ಏನು ಅಂತ ಭಾವಿಸಿದೆ? ಕಣ್ಣೀರು ಹಾಕ್ತೀಯೇ? ಕಂಡದ್ದನ್ನು ಹೇಳಿದ್ರೆ ಕೆಂಡದಂತ ಕೆಂಡಂತಲ್ಲ, ನಿಮ್ಮ ಹಣೆ ಬರುವೆ ಹಲ್ಲು ಉದುರಿಸ್ಬಿಟ್ಟೇನು ಎಚ್ಚರಿಕೆ. ಅದೇ ಹೆಂಡತಿ ಹಲ್ಲು ಮಾತು ಉದುರಿಸಿ ಆಗ್ತದೆ, ಗೌರವನ ಹಲ್ಲನ್ನು ಉದುರಿಸಿ ಹಾಗಲ್ಲ, ನಾನು ಹೇಳಿದ ಮಾತನ್ನು ಅರ್ಥ ಮಾಡಿಕೊ. ಏನು? ಕೇವಲ ಕೌರವರ ಸಂಬಂಧದಲ್ಲಿ ಎಲ್ಲಿಲ್ಲದ ದ್ವೇಷ ನಮಗೂ ಉಂಟು ಇಲ್ಲ ಅಂತ ಭಾವಿಸಬೇಡ. ನಾಳೆ ಸಂಗ್ರಾಮ ನಡೆದರೆ ಕೇವಲ ಭೀಮ ಒಬ್ಬ ಏನನ್ನೂ ಮಾಡಲಾರ, ಅದನ್ನೂ ನೀನು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಎದುರುಗಡೆಯಲ್ಲಿ ಬಂದು ನಿಮ್ಮ ಸಂಗಡ ನಾನು ಕಷ್ಟ ಉಂಡೆ, ಮಾನ ಹೋಯಿತು, ಮರ್ಯಾದೆ ಹೋಯಿತು, ಕಣ್ಣೀರು ಹಾಕಬೇಡ. ಭೀಮಾ, ಅಗತ್ಯ ಇಲ್ಲ. ನಾನು ನಿನಗೆ ಹೆಂಡತಿಯೋ? ನಿನ್ ಹೆಂಡತಿ ಆದವಳು ಗಂಡನಲ್ಲ ಅಲ್ಲದೆ ಮತ್ತೆ ಯಾರಲ್ಲಿ ಹೇಳ್ಕೊಳ್ಳೋದು? ನಮ್ಮ ಪ್ರಾರಬ್ಧ, ನಿನಗೆ ನಾನೇ ನೆನಪು ಮಾಡಿಕೊಡ್ಬೇಕೇನೆ. ಏನು? ನಾನೊಬ್ಬನೇ ಅಲ್ಲ ನಿನ್ನ ಗಂಡ, ಇದ್ದಾರೆ ಇನ್ನು 4 ಜನ ಇದ್ದಾರೆ. ಹಿರಿಯ ಗಂಡ, ಧರ್ಮಶ್ರೇಷ್ಠ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿಯಲು ಮುಂದಾದ. ಹೋಗವನ ಅಷ್ಟೇ ಹಿಡಿದು ಪಚಾರಿಸಿ ಏನು ಹೇಳ್ತಾರೆ ನೋಡು. ಉತ್ತರ ಸ್ಪಷ್ಟ. ಏನು? ಧರ್ಮ ಎನ್ನುವುದು ಅವರು ಕಾಲ್ಪುಡದಲ್ಲಿ ಬಿದ್ದು ಕೊಳೆತಾ ಇದೆ. ಹೆಣ್ಣಿನ ಕಣ್ಣೀರನ್ನ ಕಂಡು ಕನಿಕರಿಸುವಂತ ಬುದ್ಧಿ ಅವರಿಗಿಲ್ಲ. ಹಾಗಾಗಿ ಅವನ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಏನುಂಟು? ಪ್ರಯೋಜನ ಇಲ್ಲ, ಬಿಡು ಅವನನ್ನ. ಒಂದಲ್ಲ ಎರಡಲ್ಲ 3 ಲೋಕಕ್ಕೆ ಗಂಡನಿಸಿಕೊಂಡವ ಮಹಾಪ್ರಚಂಡ ವಿಕ್ರಮಿ ವಿಕ್ರಾಂತ ತುಂಗ ಪಡೆಮೆಚ್ಚ ಗಂಡ ಧನುರ್ಧರ ಧನಂಜಯ. 10 ದಿಕ್ಕಿನಲ್ಲಿ ದಶನಾಮಾವಳಿಗಳನ್ನು ಹೊತ್ತು ಈಗಾಗಲೇ ಮೆರೆದಂತಹ ಪಾರ್ಥ ನಿನ್ನ ಕೈ ಹಿಡಿಯುವುದಕ್ಕೆಂದು ಮತ್ಸ್ಯಯಂತ್ರವನ್ನು ಭೇದಿಸಿದವ. ಹೋಗ ಅವನ ರಟ್ಟ ಹಿಡಿದು ಕೇಳು, 3 ಲೋಕಕ್ಕೆ ಗಂಡ, ಆಮೇಲೆ ಹೆಂಡತಿ ಗಂಡಾಗಿ ಬದುಕು ಅಂತ ಹೇಳಿ. ಹೇಳಿ ಬೇಡ, ನಾಯ್ತೇನೆ. ನೀವೀಗ ಹೇಳಿದ್ರಲ್ಲ ಅವರ ಹೆಗ್ಗಳಿಕೆ ಹೆಸರುಗಳನ್ನ 100ಕ್ಕೆ 100 ಸತ್ಯ ಅವೆಲ್ಲವೂ. ಅದು ಒಂದು ಮಾತು ನೆನಪಿರ್ಲಿ. ಏನು? ಅಂಗೈ ಹುಣ್ಣ ನೋಡ್ಲಿಕ್ಕೆ ಕನ್ನಡಿ ಯಾವತ್ತೂ ಬೇಕಾಗಿಲ್ಲ. ಈ ಹೆಣ್ಣಿನ ಬಿಸಿಮೈಯ ಅಪ್ಪಗೆ ಅವರಿಗೆ ಬೇಕೇ ಹೊರತು ನನ್ನ ಕಣ್ಣೀರನ್ನ ಕಂಡು ಕನಕರಿಸುವಂತ ಸದ್ಬುದ್ಧಿ ಭಗವಂತ ಅವರಿಗೆ ಕೊಡ್ಲಿಲ್ಲ. ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೆ 2 ಜನ ಇದ್ದಾರಲ್ಲ, ಸಾಯುವ ತನಕ ಚಿಣ್ಣರು ಯಮಳರು. ಬೇಡ ಇನ್ನು ನಕುಲ ಸಹದೇವರು ನಮಗೆ ನೆನಪುಂಟು. 5 ವರ್ಷದಲ್ಲಿ ಸರಿಯಾಗಿ 2 ವರ್ಷ ಅವ್ರಿಗೆ ಪಾಲುಂಟು. ನೀನು ನಮಗೆ ಮರೆಯುವುದಿಲ್ಲ. ಹಾಗಾಗಿ ನಿನ್ನ ದೇಹ ಸುಖವನ್ನು ಬಯಸ್ತಾರೆ. ಹೋಗಿ ಅವ್ರ ಹತ್ರ ಕೇಳು, ಈಗ ನನ್ನ ಸಮಸ್ಯೆಗೆ ಪರಿಹಾರ ಏನು? ಒಬ್ಬರು ಮುಂದಾಗೋದನ್ನು ಹೇಳ್ತಾರೆ, ಮತ್ತೊಬ್ಬರು ಹಿಂದೆ ನಡೆದದ್ದನ್ನು ಹೇಳ್ತಾರೆ. ವಾಸ್ತುನ ಅರ್ಥ ಮಾಡಿಕೊಂಡು ಸದ್ಬುದ್ಧಿ ಇಬ್ಬರಿಗೂ ಇಲ್ಲ. ಅಲ್ಲಿ ಹೋಗು ಇಲ್ಲಿ ಹೋಗಿ ಒಂದು ಬಟ್ಟೆ ತೋರಿಸೋ ನೀವು ಯಾಕಿದ್ದದ್ದು? ನಾನು ಕಾರಣ ಶಕ್ತಿ ಸಾಮರ್ಥ್ಯ ಇಲ್ವ ನಿಮ್ಗೆ? ಶಕ್ತಿ ಸಾಮರ್ಥ್ಯದ ಪ್ರಶ್ನೆ ಅಲ್ಲವೇ? ಏನ್ ಕಾರಣ? ಒಂದು ನಿನಗೊಂದು ಮಾತನ್ನು ಹೇಳ್ತೇನೆ. ಎಂತದು? ನಮ್ಮನ್ನ ಧರ್ಮರಾಜ ಯಾವ ದೃಷ್ಟಿಕೋನದಿಂದ ನೋಡ್ತಾನೆ ಅಂತ. ನಾವು ವಿರಾಟ ನಗರಕ್ಕೆ ಪ್ರವೇಶ ಮಾಡುವ ಸಂದರ್ಭ ಆಗ ಏನು ಹೇಳಿದ? ಮನ್ನಿ ಮರ ಕಾಯುಧಗಳನ್ನೆಲ್ಲ ಕಟ್ಟಿ ಮೇಲೆ ಹಾಕಿ ಹೌದು ನೇತು ಹಾಕಿದ ಆ ಸಂದರ್ಭ. ಅರ್ಜುನ ಬಂದ್ರೆ ಕೊಡ್ಲಿಕ್ಕಡ್ಡಿಲ್ಲ, ಭೀಮ ಬಂದ್ರೆ ಕೊಡಬೇಡ ಮೂರ್ಖ. ಅದಕ್ಕಾಗಿ ನಿಮಗೆ ಹೇಳಿದ್ದು ಮೂರ್ಖ ಅಂತ. ಅದಕ್ಕಾಗಿ ನಾನು ಅದಕ್ಕೂ ಮೇಲೆ ಯಾವ ವಿಚಾರದಲ್ಲೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅಲ್ಲ, ಒಂದೇ ವರ್ಷ ಇಷ್ಟು ಕಾಲ ತಲೆ ಕೆಡಿಸಿಕೊಳ್ಳೋದ್ರೆ ಏನಾದಿತ್ತು ಗೊತ್ತಾ? ಏನು? ಅವರು ಹೇಳಿದ ಮಾತು ಸತ್ಯ ಆಗ್ತಿದೆ. ಆದ್ರೆ ನಮಗೆ ಮರುಗುತ್ತ ಭೀಮನ ಕೊರಳಪಿನಯನದ ಶರದುಳಂಗವ ನಯನದ ಶರದೋಳಂಗವ
ತೊಳೆದು ಪರಭಾಷೆಗಳ ತೀರ್ಥದಿರು ಪ್ರಾಣ ಬಿಡುವ ಪರಭಾಷೆಗಳ ತೀರ್ಥಿರ ಪ್ರಾಣ ಬಿಡುವೆ ಪ್ರಾಣ ಬಿಡುವೆ ಪ್ರಾಣ ಬಿಡುವೆ ಎಂ ಅರಸಿಗೆ ಮಗುಳೆಂದೆನೋ ಮತ್ತಿಲ್ಲ ನಿಲ್ಬೇಡ, ಹೋಗು ನೀನು, ಹೊರಟು ಹೋಗು. ನಿಮ್ಮೆದೆಯೇನೋ ನನಗೆ ಅರ್ಥ ಆಗಲಾರ್ದೆ ನಾನೊಂದು ಹೆಣ್ಣು, ನಾನೇನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ನಿಮಗೆ ಒಂದು ಅವಸ್ಥೆನೆ ಕಂಡು ನನ್ನಿಂದ ಸಹಾಯಕ ಆಗೋದೇ ಸತ್ಯ ಅಂತಾದ್ರೆ ಯಾವತ್ತೂ ನಾನು ಸಹಾಯವನ್ನು ಮಾಡ್ತಾ ಇದ್ದೆ. ನಿಮ್ಮನ್ನು ಸಿಟ್ಟಿಗೆ ಏಳಿಸಬೇಕೆಂಬ ಕಾರಣಕ್ಕಾಗಿ ಈ ಬಗೆಯಲ್ಲಿ ಕುಚೋದ್ಯದ ಚುಚ್ಚಿನ ಮಾತನ್ನ ಖಂಡಿತ ನಾನು ಆಡಿದ್ದಲ್ಲ. ಮತ್ತೆ ನನಗೆ ಗೊತ್ತು, ಆ ಐವರಲ್ಲಿ ನಿಮ್ಮ ಮೇಲೆ ಇದ್ದಷ್ಟು ಪ್ರೀತಿ ನನಗೆ ಯಾರ ಮೇಲೆ ಇದೆ? ನನ್ನ ಮೇಲೆ ಅಷ್ಟು ಪ್ರೀತಿ ನಿನಗೆ ಯಾಕೆ? ಹೊಸದಾಗಿ ಹೇಳಬೇಕದನ್ನ. ಅಂದು ಆ ಕೀಚಕನ್ನ ಕೊಂದು ಹಾಕಿ ನನ್ನ ಮಾನ ಕಾಪಾಡಿದವರು ನೀವು. ನಾನೇನು ನಿಮ್ಮ ಪಾಲಿಗೆ ಆಕ್ಷೇಪವನ್ನು ಕೊಟ್ಟೆ? ಕೌರವ ದುಷ್ಟ ನನ್ನ ಸೀರೆ ಸೆಳೆಯುವ ಆ ಹೊತ್ತಿನಲ್ಲಿ ಒಬ್ಬರಿದವರು ನೀವು ತಾನೇ. ನಿಮ್ಮ ಆ ಬೊಬ್ಬೆಯ ಧ್ವನಿ ನನಗೆ ಕಿವಿ ಈ ಕ್ಷಣದಲ್ಲೂ ಪ್ರತಿಧ್ವನಿಸುತ್ತಲಿದೆ. ಹಾಗಂತ ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣದಲ್ಲಿ ನಿಮ್ಮ ಕೈ ಹಿಡಿದವ ಅಥವಾ ಕೈ ತಡೆದವ ಧರ್ಮರಾಯನಲ್ಲದೆ ಬೇರೆ ಯಾರು ಅಲ್ಲ, ಗೊತ್ತು ನನಗೆ ಅದು. ಹಾಗಂತ ನಾನು ಏನ್ ಮಾಡಿ ಸಾಯ್ಲಿ ಹೇಳಿ? ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಲ್ಲ. ಅಂದೇನೋ ಪ್ರತಿಜ್ಞೆ ಮಾಡಿದವ್ರೆ ನೀವು. ದುಷ್ಟನಾಗಿರುವಂತಹ ದುಶ್ಯಾಸನ ಆ ಉರವನ್ನು ಬಗೆಯುತ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ, ಈ ಮೊಡೆಯನ್ನು ಕಟ್ತೇನೆ ಎಂಬುದಾಗಿ ಘೋರ ಪ್ರತಿಜ್ಞೆ ಮಾಡಿದವರು ನೀವು. ಆ ಪ್ರತಿಜ್ಞೆ ಈಡೇರುತ್ತದೆ ಎಂಬ ಆ ಆಸೆಯಿಂದ ನಾನಿದ್ರೆ ಅದಕ್ಕೆ ಕಲ್ಲನ್ನು ಹಾಕ್ತಾ ಇದ್ದಿದ್ದು ನಿಮ್ಮ ಮಾತುಗಳೆಲ್ಲ. ನೋಡಿ, ಒಂದು ಮಾತು ಮಾತ್ರ ಸತ್ಯ. ಏನು? ದ್ರೌಪದಿ ನಿಜವಾಗಿ ದ್ರೌಪದಿಯಾಗಿ ಬದುಕಿಲ್ಲ, ಸೇಡಿನ ಕಿಡಿಯಾಗಿ ಉಳಿದಿದ್ದಾಳೆ ಮಾತ್ರ. ಯಾವ ಕ್ಷಣದಲ್ಲಿ ಮಾನ ಹಾನಿಗೆ ಒಳಪಟ್ಟಿದ್ದೋ ನನ್ನ ಬದುಕು, ಅದೇ ಕ್ಷಣ ಸತ್ತಿದ್ದಾಳೆ ಆ ದ್ರೌಪದಿ. ಕೌರವನ ಕುಲವನ್ನ ನಾಶ ಮಾಡುವುದೇ ನನ್ನ ಬದುಕಿನ ಪ್ರಮುಖವಾದ ಉದ್ದೇಶ, ಗುರಿ. ಅಂಥದ್ದೆಲ್ಲವನ್ನ ಮರೆತು ಈ ಬಗೆಯಲ್ಲಿ ಸಂಧಿಗೆ ಮನಸ್ಸನ್ನು ಒಟ್ಟು ಮಾಡ್ತಾ ಇದ್ದೀರಾ. ಹಾಗಂತ ಈ ವಿಷಯದಲ್ಲಿ ನನ್ನ ರಾಜಸೂತ್ರ ಖಂಡಿತ ಇಲ್ಲ. ಒಂದು, ನಾನು ಸಾಯಲೇಬೇಕು, ಅಂದ್ರೆ ಕೌರವನ ಕುಲವನ್ನು ನಾಶ ಮಾಡಬೇಕು. ನಾಶ ಮಾಡಲು ನಿಮ್ಮ ಸಹಾಯ ಇಲ್ಲದೆ ಹೋದ್ರೆ ಸಾಯುವುದು ಖಂಡಿತ. ಸಾಯ್ತ ಆದ್ರೆ ಒಂದು ಮಾಡ್ತೀನಿ, ಒಮ್ಮೆ ಸತ್ತಂತ ಎತ್ಕೊಳ್ಳಿ, ಸತ್ತ ಪಾತ್ರ ನಿಮ್ಮ ತಲೆಗೆ ಸ್ವಲ್ಪ ನಿಲ್ಲ. ಅವಸರ ಅಪಾಯಕ್ಕೆ ನಾನು ಗೊತ್ತುಂಟ ಇನ್ನೆಂತ ಹೇಳ್ತೇನೆ. ನಮ್ಮ ಕಥೆ ಏನು ಅಂತ ಪ್ರಪಂಚ ಮುಳುಗ್ತಾ ಇದೆ. ವನಿತೆ ಕೇಳ್ಜನ ನೀಯ ಬಸುರಿಂದಿಳಿದ ಮೇಲೆ ವನಿತೆ ಕೇಳ್ಜನ ನೀಯ ಬಸುರಿಂದಿಳಿದ ಮೇಲೆ ದಿನ ಬಂದಾದರೂ ಸುಖವ, ದಿನ ಬಂದಾದರೂ ಸುಖವ, ಕನಸಿಲಿ ಕಂಡವ ನಾನಲ್ಲ ಕಷ್ಟವೋ, ಕನಸಿಲಿ ಕಂಡು ನಾನಲ್ಲ ಕಷ್ಟವ, ನುಡುತ್ತನೂಕಿದೆ ಜನ್ಮವ, ಕಷ್ಟವ ಉಡುತ್ತನೂಕಿದೆ ಜನ್ಮವ. ನಿನ್ನ ಸಂಕಟ ಏನೆಂಬುದು ನನಗೆ ಅರ್ಥ ಆಗುವುದಿಲ್ಲ ಅಂತಲ್ಲ. ನೀನು ಬಂದು ನನ್ನಲ್ಲಿ ನಿನ್ನ ಕಷ್ಟವನ್ನು ತೋಡಿಕೊಳ್ತಾ ಇದ್ದಿ. ಹೌದು, ಎಲ್ಲರೂ ಅಷ್ಟೇ. ಅವರ ಜೀವನದಲ್ಲಿ ಏನು ಕಷ್ಟಪಡ್ತಾರೆ, ಅವರ ಸಮಸ್ಯೆ ಏನು ಅಂತ ಎದುರಿಗಿದ್ದವರ ಹತ್ರ ಹೇಳ್ತಾರೆ, ಬೊಬ್ಬೆ ಹುಡುಕೊಳ್ತಾರೆ. ಆದರೆ ಎದುರಿಗಿದ್ದ ವ್ಯಕ್ತಿ ಜೀವನದಲ್ಲಿ ಏನು ನೆಮ್ಮದಿ ಕಂಡಿದ್ದಾನೆ? ನೀವು ಹೇಳೋದು ನಾನು ನಿಮ್ಮಲ್ಲಿ ಹೇಳಿದ್ದು ತಾನೇ? ಹೌದು. ನಿಮಗೆ ಎಂತ ಆದದ್ದು? ನಿಮಗೆ ಎಂತ ಧಾಡಿ ಆದದ್ದು? ಧಾಡಿ ಅಂತ ಅಲ್ಲವೇ? ಏನು ಮಾಡೋಣ ಅಂತ ಹೇಳು. ನಾನು ಒಬ್ಬ, ನೀನೊಬ್ಬಳೇ ಅಲ್ಲ. ರಾಜವಂಶದಲ್ಲಿ ಹುಟ್ಟದ್ದು ನಾನು, ಹಾಗೆ ಶ್ರೇಷ್ಠವಾದ ಚಂದ್ರವಂಶದಲ್ಲಿಯೇ ಹುಟ್ಟಿದವ. ಅರಮನೆಯಲ್ಲಿ
ನಾನು ಹುಟ್ಟಬೇಕಾಗಿತ್ತು. ಶೂಲಗಿತ್ತಿಯರಿಂದ ಯೋಗ್ಯವಾದಂಥ ಶೈತ್ಯೋಪಚಾರ ಎಲ್ಲ ನಮಗೆ ಸಿಗಬೇಕಾಗಿತ್ತು. ದುರ್ದೈವ ಅದು ನಮಗೆ ಸಿಗಲಿಲ್ಲ. ಕಗ್ಗಾಡಿನಲ್ಲಿ ನಮ್ಮ ಜನ್ಮವಾಯಿತು ಹೇಳಬೇಕು ಹೊಸದಾಗಿಂದ. ತಲೆ ಚಚ್ಕೊಳ್ಬೇಕಾದ ನೀವೆಲ್ಲ ನನ್ನ ಅತ್ತ ಕುರ್ತಿ. ಆದ್ರೆ ಏನು ಮಾಡುವುದು, ನನ್ನ ಅತ್ತೆ ಏನೋ ಎಳೆಯ ಶಿಶು ಅಂತ ನೆಗ್ಗಿದಿಲ್ಲಂತೆ, ಕೈ ಜಾರಿ ಕಲ್ಲು ಬಂಡೆ ಮೇಲೆ ಬಿತ್ತು. ಹೌದು, ನಾನು ಸಾಕಷ್ಟು ಕೂಗಿಕೊಂಡೆ. ಅದು ನಮ್ಮ ಅಮ್ಮ ಹೇಳಿದ್ದೇನು ಆಮೇಲೆ ಗೊತ್ತುಂಟು. ಏನ್ ಹೇಳಿದ್ಲ? ಮಗನೇ ನಿನಗಷ್ಟು ನೋವು ಆಗ್ಲಿಲ್ಲ, ನೀನು ಬಿದ್ದು ಬಂಡೆ ಹೊಡೆದೋಯ್ತು ಅಂತ ಹೇಳಿದ್ರು. ನೋಡಿ, ಹೌದಾ? ಎಂತ ಸುಖಪುರುಷರು ನೀವು. ಹಾಗಲ್ಲವೇ, ಒಂದು ನನ್ನ ಕಣ್ಣೀರು ಒರೆಸುವುದಕ್ಕಿಂತ ಮುಂಚಿತವಾಗಿ ಅಮ್ಮನಿಗೆ ಸಂತೋಷ ಆದದ್ದು. ಮಗನೇ ನಿನಗೆ ನೋವು ಎಷ್ಟಾಯಿತು ಅಂತ ನೋಡ್ಲಿಕ್ಕೆ ಬರಲಿಲ್ಲ, ಬಿದ್ದು ಬಂಡೆ ಹೊಡೆದದ್ದೇ ಅವಳಿಗೆ ಕಣ್ಣಿಗೆ ಕಾಣಿತು. ಮನುಷ್ಯನ ಬದುಕಿನಲ್ಲಿ ಬಾಲ್ಯ ಅಷ್ಟು ಮಹತ್ವದ್ದಾಗಿರುವಂತಹದ್ದಲ್ಲ. ಬಿಡು ಆ ಕಥೆ. ಆಮೇಲೆ ನಾವು ಋಷ್ಯಶೃಂಗದಿಂದ ಹಸ್ತಿನಾವತಿಗೆ ಬಂದಿದ್ದೇವೆ. ಅಲ್ಲಾದರೂ ಸುಖ ಉಂಟೇನೆ. 100 ಜನ ಕೌರವರು, 5 ಜನ ಪಾಂಡವರು. 105 ಜನರ ಅಂಗಳದಲ್ಲಿ ಆಡುವುದನ್ನು ಕಂಡು ಹಿರಿಯವರೆಲ್ಲ ಸಂತೋಷಪಟ್ಟರು. ಅದು ನಮ್ಮ ದಾಯಾದಿ ಕೌರವಾದಿಗಳಿಗೆ ಸಂತೋಷ ಆಗಲಿಲ್ಲ. ಕರ್ರು ಬಿದ್ದರು. ನಾನು ಉಣ್ಣುವ ಅನ್ನದಲ್ಲಿ ವಿಷ ಹಾಕಿ ನನ್ನನ್ನು ಕಟ್ಟು ಮಡವಿಗೆ ಹೋಗಿದ್ದು. ಆದ್ರೂ ಸಾಯ್ಲಿಲ್ಲಲ್ಲ ನೀವು. ಆದ್ರೂ ಸಾಯಲಿಲ್ಲ. ಮಾತಾಡಬೇಡ ಮತ್ತೆ. ಕೌರವರೇ ಅಂದುಕೊಂಡಂತೆ ವಿಷ ಹಾಕಿದ ಕಡಿಮೆ ಆಯ್ತು ಅಂತ. ಹಾ, ಅಲ್ಲ ಏನು ಅಂತಲ್ಲ, ವಿಷ ಕೊಟ್ಟರು ಸಾಯ್ದು ಹೋದವರು. ಅಲ್ಲೂ ನಾವು ಮೈ ಮರೆತು ಊಟ ಮಾಡುವ ಆ ಭಾಗ್ಯ ನಮ್ಮ ಪಾಲಿಗೆ ಇಲ್ದು ಹೋಯ್ತು. ಆಮೇಲೆ ಬಿಡು, ನಿಮ್ಮ ಬದುಕು ಪೂರ್ತಿ ಬರೀ ಊಟದಲ್ಲಿ ಒಳಗೆ. ಹಾಗಲ್ಲವೇ, ಹಾಗಲ್ಲ, ಉಂಡವ ಮಾಡಿ ಯಾನು ಅದು ಮಾತು. ಹಾ, ಅದೇ ನಮಗೆ ಉಳ್ಳಿಕ್ಕೆ ಸರಿ ಆಗಲಿಲ್ಲ. ಆದ್ರೂ ಮಾಡಿದ್ರಲ್ಲ. ಹಾ, ಬಿಡು, ಆ ಲೆಕ್ಕಲ್ಲ. ಆಮೇಲೆ ನಮಗಿಲ್ಲಿ ಸರಿಯಲ್ಲ ಅಂತ ಅರಮನೆ ಅಂತ ಅರಗಿನ ಮನೆ ವ್ಯವಸ್ಥೆ ಆಯ್ತು. ಅರಗಿನಾಲಯ. ಹೌದು, ಅರಗಿನಾಲಯ. ಹೌದು, ಏನು ಮಾಡುವುದು, ನಮ್ಮಣ್ಣನಿಗೇನೋ ಮೊದಲೇ ಗೊತ್ತಾಯ್ತು. ಇಲ್ಲಿಂದ ಪಾರಾಗಬೇಕು ಅಂತ ನಿರ್ಣಯ ಮಾಡಿದ. ಸರಿ, ಬೆಂಕಿ ಹಾಕಿದ ಮನೆಗೆ ಬಿಡು. ಹಾ, ಆಮೇಲೆ 5 ಹೊತ್ಕೊಂಡು ತಾಯಿ ಸಮೇತವಾಗಿ ಅಣ್ಣ ತಮ್ಮಂದಿರನ್ನೆಲ್ಲ ಹೊತ್ಕೊಂಡು ಹೊರಟೆ. ಇತ್ತ ಬಿಲ ಮುಖದಿಂದ ಪಾಂಡವರು ಹೊರಟಿದ್ದೇವೆ. 5 ಭುಜದ ಮೇಲಿರಿಸಿಕೊಂಡು ಹೊರಟಿದ್ದೇನೆ. ಅವರಿಗೆ ಆಲಯಕ್ಕೆ ಬೆಂಕಿ ಇಟ್ಟು ಹೊರಗೆ ಬಂದವರು ನೀವು. ಅದು ಬೊಬ್ಬೆ ಹಾಕಬೇಕು, ಅದು ಗುಟ್ಟಾದ ವಿಷಯ. ನಿಮ್ಮ ಹತ್ರ ಹೆಂಗಸರ ಹತ್ರ ಹೇಳುವುದೇ ಅಪಾಯ. ನಾವು ಯಾರ ಹತ್ರ ಹೇಳುದು? ಹಾ, ಅದು ನೀನು ಇಷ್ಟಾದ್ರೂ ಕೇಳಿಸ್ಕೊಂಡೆ. ಸರಿ, ಆಮೇಲೆ 5 ಹೊತ್ಕೊಂಡು ಹೋದೆ. ಹೋಗುವಾಗ ಅವ್ರಿಗೆ ಒಳ್ಳೆ ನಿದ್ರೆ. ಸರಿ, ಅಲ್ಲಿಯೂ ನಿದ್ರೆ, ಮನೆಗೆ ಬೆಂಕಿ ಇದ್ದಾಗ ನಿದ್ರೆ ಮಾಡುವವರು ಯಾರು ಇದ್ದಾರೆ ಪ್ರಪಂಚ. ಅದಿಲ್ಲ. ನಮ್ಮವ್ರನ್ನ ನೋಡ್ಕೊಳ್ಳಿಬೇಕು. ಸುಖಪುರುಷರು ನೋಡ್ಲಿಕ್ಕೆ ನೀವಿದ್ದೀರಲ್ಲ. ಹಾ, ಆಮೇಲೆ ಕಾಡಿನಲ್ಲಿ ಹೋಗಿ ಮಲಗಿಸಿದೆ ಅವರನ್ನ. ಸರಿ, ನಿದ್ರೆ ಹಾಳು ಮಾಡಬಾರ್ದು ಅಂತ ನಿದ್ರೆ ನಾನು ಬಿಟ್ಟೆ. ಅಲ್ಲೊಂದು ವಿಶೇಷ ಏನು? ಹಿಡಂಬೆ ಅನ್ನುವಂತ ಕಸಿ ಇವರೆಲ್ಲರನ್ನು ತಿಂದು ತೆಗೋದಕ್ಕೆ ಬಂದಳು. ನಾವು ಒಪ್ಪುದಿಲ್ಲ. ಹಿಡಿಂಬೆನು ಅಂತ ಅಕ್ಕಸೆ ಅಂತ ಹೇಳ್ಬೇಡಿ. ಹಾ. ಹಿಡಿಂಬೆ ಅಲ್ಲಿಗೆ ಬಂದಳು ತಿನ್ನಲು ಸುಗ. ಆಮೇಲೆ ಅವಳ ಅಣ್ಣ ಬಂದ. ಅಣ್ಣನನ್ನು ಬಿಡಿದೆ. ಹಾ, ಏನು ಮಾಡುವುದು, ಅನ್ನೋ ರಾತ್ರಿ ಇಡೀ ನಿದ್ರಿಲ್ಲ ನಮಗೆ. ಆಯ್ ಅದೆಲ್ಲ ಬೇಡ, ನನಗೆ ಗೊತ್ತಿಲ್ಲ ಅಂತ ತಿಳಿಬೇಡಿ. ಏನು ಲಾಭ ನಿಮಗೆ ಹೆಚ್ಚು ಅಲ್ಲಿ. ನಮಗೆ ಏನು ಲಾಭ? ಆ ಹಿಡಿಂಬಾಸನ ಕೊಂದು ಹಾಕಿ ಅವನ ತಂಗಿ ಹಿಡಿಂಬೆನ ನೀವು ಮದುವೆ ಆಗ್ಲಿಲ್ವಾ? ಅಯ್ಯೋ, ನಾನು ಮನಸ್ಸಿದ್ದಂತೆ ಮದುವೆ ಆದದ್ದಲ್ವೇ, ನನಗೆ ಅವಳ ಮೇಲೆ ಮನಸ್ಸೇ ಇಲ್ಲ. ಇನ್ನು ಮೇಲೆ ಮನಸ್ಸಿದ್ದ ಮದುವೆ ಆದದ್ದಲ್ಲ. ಪ್ರಥಮದಲ್ಲಿ ಹಿರಿಯವನಿಗೆ ಮದುವೆ ಆಗಿಲ್ಲ ಎಂಬ ಕಾರಣಕ್ಕಾಗಿ ಒಲ್ಲೆಯಿಂದವ್ರು ನೀವು. ಹೌದು, ಮನಸ್ಸಿಲ್ಲದೆ ಹೋದ್ರು ಮದುವೆ ಆದ್ರಿ. ಏನು ಆದ್ರೂ ಮಕ್ಕಳಾಗಿದ್ದೇನು ಸುಳ್ಳಲ್ಲ. ಆ ಕಥೆ ಬೇರೆ ಬಿಡು. ಮತ್ತೆ ಆ ಕಥೆದೇನು? ಅದು ದೈವಿ ಇಷ್ಟ, ದೇವರು ಕೊಟ್ಟದ್ದು. ದೇವರು ಅದೇ ಸುಖ ಬಂದಾಗ ದೇವರು ಕೊಟ್ಟದ್ದು. ಅಲ್ಲಿ ಕಷ್ಟ ಆಗ್ತದೆ ಅಂತ ನೀವು ಏನು ಹೇಳ ನಿನ್ಗೆ? ನಿಮ್ಮಲ್ಲೇ ಕೇಳ್ತಾನೆ ನಾನು. ಅಂದು ಹಿಡಿಂಬಾಸನ ಕೊಲ್ಲುವಾಗ ಕೈಯಲ್ಲಿ ಆಯುಧಗಳಿರ್ಲಿಲ್ಲ, ಬರಿಗೈಯಲ್ಲಿ ಅವನನ್ನ ಆ ಯುದ್ಧದಲ್ಲಿ ಮುಷ್ಟಿ ಯುದ್ಧದಲ್ಲೇ ಗುದ್ದು ಕೊಂದವರು ನೀವು. ಹೊಡೆದುಕೊಂಡಿದ್ದೇನೆ. ಇವತ್ತು ಹಾಗಲ್ಲ. ಯಾವುದು ಅದು ಹೀಗಾದೆ ಬರವಾಯಿತು ಗಾದೆ ಧೈರ್ಯ ಹಿಂಗೊಳಿದಿತು. ಧೈರ್ಯ ಹಿಂಗೊಳಿಸಿತು ನಾರಿ ನೀನೇ ನಿಂದರು. ಏನು ಮಾಡುವುದು? ನಾರಿ ನೀ ಏನೆಂದರು. ಕೌರವಾದ್ಯರ
ಹಾಕಿದ ನಿಮಗೆ ಆಯುಧ ಸಿಕ್ಕಾಗ ಮತ್ತು ಸುಲಭ. ಅಯ್ಯೋ ದೇವ್ರೆ, ನಿನಗೆ ಯಾವ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ಅಂತ ನಮ್ಗೆ ಅರ್ಥ ಆಗುವುದಿಲ್ಲ. ಆಮೇಲೆ 12 ವರ್ಷ ವನವಾಸ, ಗಡ್ಡೆ ಗೆಣಸು ತಿಂದದ್ದು, ಉಳಿದದ್ದು ಇಷ್ಟ ಹಾಕ್ತೀಯ, ಭೀಮನಿಗೆ ಅರ್ಧ ಪಾಲು. ಹೌದು, ಮಾಡುವುದೇ ಕಡಿಮೆ ಆದರೆ ತಿನ್ನುವುದು ಎಷ್ಟೇ ಕಡೆಗೆ. ಇದು ಒಳ್ಳೇದಲ್ಲ, ಇದು ಒಳ್ಳೆಯದಲ್ಲ ಅಂತ ಹೇಳಿ ತಿಂದುಕೊಂಡು ತಿಂದಿಲ್ಲ ಅಂತ ಹೇಳ್ಬಾರ್ದು. ಸತ್ಯ ಹೇಳ್ತೇನೆ. ನನ್ನ ಹತ್ರ ಕುಂತ ಹೇಳಿದ್ದಾಳೆ, ಹಾ. ಇದ್ದದ್ರಲ್ಲಿ ಅರ್ಧ ಭಾಗ ಮಾಡಿ ಆ ಉಳಿದ ಅರ್ಥದಲ್ಲಿ ಉಳಿದವರಂತೆ, ಅರ್ಧ ನಿಮಗಂತೆ. ಹೊಟ್ಟೆ ಒಟ್ಟ ನೀವು ಅದೆಲ್ಲ ಹೇಳ್ಬೇಡ. ನಿನ್ನ ಬುದ್ಧಿ ನೀ ಹೆಂಗಸರ ಬುದ್ಧಿ ಎಲ್ಲ ತೋರಿಸಿದ್ದಿ ಅಂತ ನಮ್ಮ ನೆನಪುಂಟು. ಆ 5 ವರ್ಷಕ್ಕೊಂದ್ಸಲ ನಿನ್ನ ಪಾಲಿಗೆ ನಾ ಸಿಕ್ನಲ್ಲ ರಾತ್ರಿ ಕಾಲಕ್ಕೆ, ಆಗ ಮಾತ್ರ ಸರಿ ಪಾಲು ಕೊಟ್ಟಿದ್ದೀಯಾ, ನಾನು ಹೊಟ್ಟೆ ತುಂಬ ತಿಲ್ಲಿ ಉಳ್ಳಿ ಅಂತ. ಉಳಿದ 4 ವರ್ಷ ಇವ ಗಂಡ ಅಲ್ವಲ್ಲ, ಲೆಕ್ಕಕ್ಕಿಲ್ಲ, ಇವನ ಯಜಮಾನ ಅಂತ ನೀನು ನನ್ನನ್ನು ಕಡೆಗಣಿಸ್ತಿದ್ದೆ. ಅದೆಲ್ಲ ಹೇಳಬೇಡ. ಹಾಗಾಗಿ ಏನೂ ನನ್ನ ಹತ್ರ ಸಿಕ್ತಿಲ್ಲ, ಯುದ್ಧ ಮಾಡುವ ಶಕ್ತಿ ಇಲ್ಲ. ಆಯುಧ ಉಂಟು, ಆ ಬದಿಯನ್ನು ಎತ್ತಿ ಹೊಡೆದು ಇದಕ್ಕೆ ಮಾತಾಡುವುದು ನೋಡಿ ಗಂಡು ಗಲನಿ ಹೌದಾ? ಅಲ್ಲ, ಯುದ್ಧ ಮಾಡಿ ಒಂದು ನೋಡಿದ್ರೆ ಅಂತ ಹೀಗೆ ಹೀಗೆ ಹಾಗೆ ಅಂತ ಪ್ರತಿಜ್ಞೆ ಮಾಡಿದ ನೀವು ಪ್ರತಿಜ್ಞೆಯಿಂದ ನುಣುಚಿಕೊಳ್ತಾ ಇದ್ದೀಗ. ಶಕ್ತಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ನೀವೇ ಒಪ್ಪಿಕೊಂಡೆ ನಂತರದಲ್ಲಿ ನಾನು ಮಾತ್ರ ಸುಮ್ಮನೆ ಇಲ್ಲ ಇರಲಾರೆ. ಹೇಳಿದ್ದೇನಲ್ಲ, ಬೆಂಕಿಯ ಕಿಡಿಯಾಗಿದ್ದವಳು ನಾನು. ಕೌರವ ಕುಲವನ್ನು ನಾನೇ ಧ್ವಂಸ ಮಾಡ್ತೇನೆ. ನಿಮ್ಮ ಅಂಗ ನನಗೆ ಬೇಕಿಲ್ಲ. ಮತ್ತೇನು ಮಾಡ್ತೀವಿ? ಏನು ಮಾಡ್ತೇನೆ? ನಾವೇನು ಮಾಡ್ಬೇಕು? ಮಡುಗಿ ಮಗುಳ್ಳ ಬಂದು ತರ ರಕ್ತವೇ ಮಡುಗಿಯ ಮಡುಗಿ ಮಗುಳವನು ತರ ರಕ್ತರಿ ಮುಡಿಯ ಮೊಳಗಿಸುತ್ತ ಮುಡಿಯ ಮೊಳಗಿಸುತ್ತೆಲ್ಲ ಕಾರುಗಳು ನಾನೇ ಮಾಡಿರುವುದು ಆ ಪ್ರತಿಜ್ಞೆ. ನನ್ನನ್ನು ಅವಮಾನಪಡಿಸಿದ್ದಾರಲ್ಲ ಆ ದುಷ್ಟ ಕೌರವ, ಅವನ ಮೇಲೆ ಸೆಡನ್ನು ನಾನೇ ತೀರಿಸಿಕೊಳ್ತೇನೆ. ಅಷ್ಟೇ ಏಕೆ, ನನ್ನ ತಲೆಗೂದಲನ್ನ ಆ ಕೌರವನ ರಕ್ತ ದೋಕುಳಿಲ ಅಷ್ಟೇ ನಾನೇ ತೆಗಿದ್ದೇನೆ. ಅಷ್ಟೇ ಅಲ್ಲ, 101 ಮಂದಿ ಇರುವಂತಹ ಕೌರವರಲ್ಲಿ ಒಬ್ಬರು ಉಳಿಯದ ಹಾಗೆ ನಾನು ಮಡು ಇದ್ದೀಯ ಅವರನ್ನು. ನೀವು ಮಾಡೋ ಕೆಲಸ ನಾನು ಮಾಡಿಕೊಡ್ತೇನೆ. ನಾ ಏನು ಮಾಡ್ಬೇಕು? ಅಲ್ಲ, ನೀ ಅದನ್ನು ಮಾಡಿದ್ರೆ ನಾ ಮಾಡುವುದೇನೆ? ಯುದ್ಧ ಮಾಡಿ ಗೆಲುವನ್ನು ಸಂಪಾದನೆ ಮಾಡಿ ಹೆಂಡತಿ ಆದ ಈಡೇರಿಸಬೇಕಾದ್ದು ಗಂಡನಾದನ ಕರ್ತವ್ಯ. ಆ ಕೆಲಸ ನಾ ಮಾಡಿದ್ರೆ ನಿಮಗೇನು ಕೆಲಸ? ನಮಗೇನು ಉದ್ಯೋಗ? ಸೆಳೆದು ಸೀರೆಯ ನುಟ್ಟು ಸೆಳೆದು ಸೀರೆಯ ನುಟ್ಟು ಸೆಳೆದು ಸೀರೆಯ ನೊಟ್ಟು ಸೆಳೆದು ಸೀರೆಯ ನುಟ್ಟು ಕರದಲ್ಲಿ ಬಳೆಯ ತೊಡು ಕರದಲ್ಲಿ ಬಳೆಯ ತೊಡು ಕರದಲ್ಲಿ ಬಳೆಯ ತೊಡು ನಾ ಪುರುಷ ವೇಷವು ತೊಳೆವೆ ತಳವಿನಲ್ಲಿ ತರ ಮೇಲೆ ನೋಡೆ ನಳವೆಯನ್ನು ನೀವು ಮಾಡೋ ಕೆಲಸ ನಾ ಮಾಡಿದ್ರೆ ನಿಮಗೇನು ಕೆಲಸ? ನಮ್ಗೆ ಉದ್ಯೋಗ ಏನು? ಉಂಟೊಂದು ಕೆಲಸ ಏನು? ಎಲ್ಲ ಬಿಡಿಸಿ ಹಾಕಿ. ಇದನ್ನೆಲ್ಲ ಹೌದು, ಇದು ಪಠ್ಯ ಬೇಡವಾ? ಪೌರುಷ ನಿಮಗಿಲ್ಲ ಅಂತ ನೀವೇ ಒಪ್ಕೊಂಡ ಮೇಲೆ ಪೌರುಷದ ಸಂಕೇತ ಆ ಆಭರಣ, ಉಡುಗೆ ತೊಡುಗೆ ಅದು ಯಾಕೆ ಬೇಕು? ಯಾವುದು ಬೇಡ? ಹೆಂಗಸು ನಾನು. ಗಂಡಿನ ಒಬ್ಬ ಆದ್ರೆ ಯುದ್ಧಕ್ಕೆ ನಾನು ಹೋದ್ರೆ ನೀವು ಹೆಣ್ವೇಷ ಮಾಡಿ, ಹೆಣ್ವೇಷ, ಸೀರೆ ಉಡಿ, ಕೈಗೆ ಬಳ ತೋಡಿ ಅಡುಗೆ ಮಾಡ್ತಾ ಅಲ್ಲಿ ಕುಳಿತೀರಿ. ಅಷ್ಟ ನಿಮ್ಮ ಹಣ ಬರಲ್ಲ. ಏನು ಹೆಣ್ಣಾದ ನಿನ್ನ ಒಬ್ಬಳಿಂದ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಬಲ ಯಾರು ನಿನಗೆ? ಬಲ ನನಗೆ ಬಲ ಸೊಗದೆ ನನಗೆ ಬಲ ಸೊಗದೆ
ಲಕ್ಷೋ ಹಿಡಿ ಬಲವೋ. ಏನು ನೀವು 5 ಜನ ಲೋಕದಲ್ಲಿ ದೊಡ್ಡ ಮೀಸಿ ಹೋಗ್ತಾವ್ರು. ವಿಕ್ರಮಿಗಳು ನಾವೇ, ಬೇರೆ ಯಾರು ಇಲ್ಲ. ಯಾರಿದ್ದಾರೆ? ಬೆಂಕಿ ಬೆಚ್ಚಿ ನಿಮಗೆ ಇದ್ದವ್ರು ಯಾರು ಅಂತ ಬೇಡವ ನಿನಗೆ? ನನಗೆ ಬಲಸಾದ ಹೇವ. ಲೋಕದಲ್ಲಿ ಯಾರಿಗೂ ಅನ್ಯಾಯ ಮಾಡಿದ ಹೆಣ್ಣು ನಾನಲ್ಲ. ಈ ಬಗ್ಗೆ ಹೆಣ್ಣಿಗೆ ದೇವರ ಆ ಸಹಕಾರ ಯಾವತ್ತು ಇದ್ದೇ ಇರ್ತಿದೆ. ಹಾಯ್, ಹಸ್ತಿನಾವತಿಯ ಸೊಸೆಯಾಗಿ ಬರುವಾಗ ನಾನು ದುರ್ಪರಾಜ ರಾಜನ ಮಗಳು, ಹೌದು. ಹಾಗಂತ ನನ್ನ ಅಪ್ಪನ ಮನೆಯವರು ಬರಿಗೈಯವರು ಅಲ್ಲ. ಓಹೋ, ಹಾ, ಏನಪ್ಪನ ಮನೆ? ನನ್ನಪ್ಪ ದ್ರುಪದಂಗಿಯೂ ಹೌದು. 3 ಅಕ್ಷೋ ಹಿಡಿ ಸೈನ್ಯ. ಬಿಡಿ, ಈ ಹೊಟ್ಟೆ ಉಂಟಲ್ಲ, ಪಂಚ ಹೊಟ್ಟೆ ಅಲ್ಲ. ಮತ್ತೆ 5 ಜನ ಉಪಪಾಂಡವರಿಗೆ ಜನ್ಮ ಕೊಟ್ಟ ಈ ಹೊಟ್ಟೆ. ಅಮ್ಮ ದುಃಖದಲ್ಲಿದ್ದಾಳೆ ಎಂಬುದಾಗಿ ಗೊತ್ತಾದ್ರೆ ಆ 5 ನನ್ನ ಬಲಕಿದ್ದಾರೆ. ಬಿಡಿ, ಅವರು ಯಾರು ಬಾರದೇ ಇದ್ರೆ ಅನಂತೆ ವೀರ ಘಟೋತ್ಕಜ ನನ್ನ ಬೆಂಗಾವಲಿಗಿರ್ತಾನೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಅನಿಬರಿಂದರಿಗಳ ವಿಭಾಡಿಸಿ, ಅನಿಬರಿಂದರಿಗಳ ವಿಭಾಡಿಸಿ ಘನವ ಪಡೆವೆನು, ಘನವ ಪಡೆವೆನು ಕಾಂತ ಕೊಡಿಸಿ ನನಗೆ ವೀಳ್ಯವ. ನಿಮ್ಮ ಹಂಗೇನು, ನಿಮ್ಮ ಹಂಗೇನು, ನಿಮ್ಮ ಹಂಗೇನಿಂದಳ ಮುಜಾಕ್ಷಿ. ಅವರೆಲ್ಲರೇ ಒಟ್ಟು ಮಾಡಿ ದುಷ್ಟನಾಗಿರುವಂತಹ ಕೌರವ ಕುಲವನ್ನು ಸಂಹಾರ ಮಾಡ್ತಾನೆ. ನಿಮ್ಮ ಹಂಗು ನನಗೆ ಬೇಕಿಲ್ಲ, ಕೊಡಿ ರಣವೀಳ್ಯ. ಒಲಿದಯ ಕಠೋರ ನುಡಿಯಂ ಒಲಿದಯ ಕಠೋರ ನುಡಿಯಂ ಕೇಳಿದು ಪವನಜಂ ಘನರೌದ್ರವೆತ್ತು ಗದಯಂ ತಿರುಗುದೆಂದ ಕಾಮನಿಯ ಸೈರಿಸು 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 ಸೈರಿಸಲೇ ನಿನ್ನ ನೈನಮ್ಮ ಗಣವಂತ ಗೆರಿಪುಗಳು. ವನಿತಯನ ಕಂಗಳಲು ಶತ ಸಾವಿರ ಎಡಪಿ ನಿನಗೆಂದ ಭಾಷೆಯಂ ತೀರ್ಚಿಸುವೆ, ನಿನಗೆಂದ ಭಾಷೆಯಂ ತೀರ್ಚಿಸುವೆ, ನಿನಗೆಂದ ಭಾಷೆಯಂ ತೀರ್ಚಿಸುವೆ. ಕಣ್ಣೀರು ಸುರಿಸಬೇಕಾದಂತಹ ಅಗತ್ಯ ಇಲ್ಲ. ಇನ್ನೇನು ಆ ಕಾರ್ಯವನ್ನು ನೀನು ಮಾಡಬೇಕಾದಂತಹ ಪ್ರಮೇಯ ಇಲ್ಲ. ಅಂದ್ರೆ ನಿನ್ನ ಕಣ್ಣೀರಿಗೆ ಕಾರಣೀಭೂತರಾದಂತಹ ಹಾ ಕೌರವಾದಿಗಳ ಹಾ. ವನಿತೆಯರ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯಬೇಕು. ಹೌದಾ? ಅಂದರೆ ಹಾ. ನಿನಗೆ ಕೊಟ್ಟಂತಹ ಭರವಸೆಯನ್ನೆಲ್ಲ ಪೂರೈಸುತ್ತೇನೆ ಪೂರೈಸುತ್ತೇನೆ ಪೂರೈಸುತ್ತೇನೆ. ಆಯ್ತಾಯ್ತೇನೆ ಅಲ್ಲೇ ಕೃಷ್ಣ ಹೋಗ್ತಾನೆ. ಎಲ್ಲವೋ ಕಂಸಾಂತ ಕಲೆ ಕಾಂತಯ್ಯತ, ಎಲ್ಲವೋ ಕಂಸಾಂತ ಕಲೆ ಆ ಖಳ ದುರ್ಯೋಧನ ನೋಡನೆ, ಆ ಖಳ ದುರ್ಯೋಧನ ನೋಡನೆ ಕುಳ್ಳದೆತ್ತವ ಒಲಿದು ಮಾಡಲು ಕದೆ ಸಂಧಿಯ ಮುರಿದು. ಕಂಸವಂತಕನೇ, ಈಗ ನಮ್ಮ ಸ್ವರ ಬೇರಾಗಿದೆ, ಬದಲಾವಣೆ ಗೊತ್ತಾಗ್ತಾ ಉಂಟು. ನಿಲುವು ಬೇರಾಗಿದೆ. ಹೌದಾ? ಕಂಸ ಅಂತಕ್ಕಂತ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಹ್ಮ್ ಕಾರಣ ಏನು ಬಲ್ಲೆಯ? ಹಾ ಅಧರ್ಮಿಯಾದಂತಹ ಹ್ಮ್ ಮಾವ, ಹ್ಮ್ ಸೋದರ ಮಾವ ತಂದೆಗೆ ಸಮಾನ, ಹ್ಮ್ ಅವನನ್ನು ಕುಟ್ಟಿ ಕೊಂದವ ನೀನು. ಆ, ಧರ್ಮದ ರಕ್ಷಣೆಗಾಗಿ ಹ್ಮ್ ಅಂತಹ ನಿರ್ದಿಷ್ಟವಾದಂತಹ ಹ್ಮ್ ಕಾರ್ಯವನ್ನು ಕೈಗೊಳ್ಳುವಲ್ಲಿ ನೀನು ಅಗ್ರಮಾನ್ಯ. ಆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಹ್ಮ್ ಈಗಾಗಲೇ ಹೊರಟದ್ದು ಹಸ್ತಿನಾವತಿಗೆ, ಹೌದು ಸಂಧಿಗೆ. ಹೌದು. ಅದನ್ನು ಮುರಿಯಬೇಕು, ಆ, ಸಂಗ್ರಾಮವನ್ನು ಗಂಟಿಕ್ಕುಕೊಂಡು ಬರಬೇಕು. ಹೌದಾ? ಹೌದು, ಅಲ್ಲ, ಇದು ನಮ್ಮ ಅಭಿಪ್ರಾಯ. ನನ್ನ ಹೇಳಿದ್ದು ಅರ್ಧ ರಾಜ್ಯ ಅಲ್ಲದಿದ್ರೆ 5 ಗ್ರಾಮವನ್ನಾದ್ರೂ ಬೇಡಿ ಬಾ. ಇದು ಧರಣಿಪಗಾತನೊಳಿಲ್ಲೋ ಧರಣಿಪಗಾತನೊಳಿನ್ನು ಹಿತವಿರೆ ಸೀಮೆಯ ಮೂರನ್ನು, ಹಿತವಿರೆ ಸೀಮೆಯ ಮೂರನ್ನು ಹೊರೆ ಹೊಕ್ಕವರಲಿ ಕೊಳಲೆ, ಮರೆ ಹೊಕ್ಕವರಲಿ ಕೊಳಲಿ ನಾನೆರಡು ಕೊಂಬೆನು ರಣದೆ.
ಸಂಧಾನ ಸಂಧಾನ ಅಂತ ಹೌದು. ನನ್ನ ಮಾತನ್ನು ಅಲಕ್ಷ್ಯ ಮಾಡಿ ಮುಂದರಿದ ಅಂತ ಆದ್ರೆ ಹಾ ಅವನಿಗೆ ಕೌರವರಲ್ಲಿ ಹಿತ ಇದ್ದರೆ ಹ್ಮ್ 3 ಗ್ರಾಮ ಅವ ಪಡೆಯಲಿ, 3 ಗ್ರಾಮ 3 ಊರು ಅವನಿಗೆ, ಹಾ ಉಳಿದ 2 ಊರು ನಮ್ಮ ಪಾಲೆಗೆ ಉಳಿಯಲಿ. ಹಾ ಅದನ್ನ ಯುದ್ಧದ ಮೂಲಕವಾಗಿ ಪಡೆಯುತ್ತೇನೆ. 2 ಊರನ್ನ ನೀನು ಯುದ್ಧದಲ್ಲಿ ಪಡೆಯುವುದು. ಪಡೆಯುತ್ತೇನೆ. 3 ಊರಿಗೆ ಸಂಧಾನ ಆಗ್ಬೇಕು. ಆಗಬೇಕು. ಅವ ಹಾ, ಅದು ಸುಲಭ ಅಂತ ಭಾವಿಸಬೇಡ. ಯುದ್ಧ ಆಗುವುದು. ಅವನ ಸೇನೆಯ ಪರಿಚಯ ಉಂಟಲ್ಲ ನಿನಗೆ? ಈಶನ ಮರೆ ಹೋಗಲಿಲ್ಲ, ಈಶನ ಮರೆ ಹೋಗಲಿಲ್ಲ, ಬಿಡದ ಸಮರದಿ ರಿಪುಗಳನ್ನು, ಬಿಡದ ಸಮರದಿ ರಿಪುಗಳನ್ನು ಮೋಸವ ಮಾಡುವೆನಯ್ಯೋ, ಮೋಸವ ಮಾಡುವೆನಯ್ಯೋ, ಪರಭಾಷೆಯ ಸಲಿಸುವೆನಯ್ಯೋ. ಅನುಮಾನ ಮಾಡಬೇಕಾದ ಅಗತ್ಯ ಇಲ್ಲ. ಅವನ ಯಾವ ಮಹಾಸೇನೆ ಎದುರಿಗೆ ಬಂದ್ರು ಅವರನ್ನೆಲ್ಲ ಬಡಿದು ಯಮನಾಲಯ ಕಟ್ತೇನೆ. ಅವನ ಸಹಾಯ ಸಹಕಾರಕ್ಕೂ ಪ್ರತ್ಯಕ್ಷ ಲಯ ಭಯಂಕರನಾದ ಶಂಕರನೇ ಕರೆಗಿಳಿದರು. ಅವನನ್ನು ನಾನು ಕೇಳುವುದಿಲ್ಲ. ಮಾಡಿದ ಪ್ರತಿಜ್ಞೆ ಪೂರೈಸುತ್ತೇನೆ. ಕೃಷ್ಣ ನಂಬು ನಂಬು ನಂಬು. ಇದೆಲ್ಲ ಮತ್ತೆ ಇನ್ನು ಬದಲಾವಣೆ ಇಲ್ಲ. ಇಲ್ಲ ಇಲ್ಲ ಬದಲಾವಣೆ